ಆನೇಕಲ್ ತಾಲೂಕಿನ ಚಂದಾಪುರದ ಟೀಚರ್ಸ್ ಕಾಲೋನಿಯಲ್ಲಿ ಪೃಥ್ವಿ ಫೌಂಡೇಶನ್ ಮತ್ತು ವಿಶೇಷ ಚೇತನರ ಸೇವಾ ಸಂಸ್ಥೆ ವತಿಯಿಂದ ಅಂತಾರಾಷ್ಟ್ರೀಯ ವಿಶೇಷ ಚೇತನರ ದಿನಾಚರಣೆಯನ್ನು ಆಯೋಜಿಸಲಾಗಿತ್ತು. ಇನ್ನು ವಿಶೇಷ ಚೇತನರ ದಿನಾಚರಣೆ ಅಂಗವಾಗಿ ಅಂಧ ಮಕ್ಕಳ ಚಟುವಟಿಕೆಗಳು ಮತ್ತು ಸಂಗೀತೋತ್ಸವ ಹಾಗೂ ವಿವಿಧ ಮನರಂಜನೆ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಹಾಗೆಯೇ ಪೌರಕಾರ್ಮಿಕರು, ವೃದ್ಧ, ವಿಶೇಷ ಚೇತನ ದಂಪತಿಗಳಿಗೆ ರೇಷನ್ ಕಿಟ್ ವಿತರಣೆ ಮಾಡಲಾಯಿತು. ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಪೃಥ್ವಿ ಫೌಂಡೇಶನ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಭಾನುಮತಿರವರು ವಹಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ವಕೀಲರು ಹಾಗೂ ಚಂದಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ನರ್ಸಿಂಗ್ ಆಫೀಸರ್ ಆದ ಮಂಜುಳಾರವರು, ಲಯನ್ಸ್ ಕ್ಲಬ್ ಆಫ್ ಚಂದಾಪುರದ ಅಧ್ಯಕ್ಷರಾದ ಸಂತೋಷ್, ಸಮಾಜ ಸೇವಕರಾದ ಶ್ರೀಮತಿ ಮಂಜುಳಾ ನೀಲಕಂಠಯ್ಯ, ಶ್ರೀಮತಿ ಮಮತಾ ಯಜಮಾನ್, ಶ್ರೀಮತಿ ಮಂಜುಳಾ ಆರಾಧ್ಯ, ಶ್ರೀಮತಿ ಮಂಜುಳಾ ಮಂಜು, ಯೋಗಾನಂದರವರು ಮತ್ತಿತರರು ಹಾಜರಿದ್ದರು. ಹಾಗೆಯೇ ಚಲನಚಿತ್ರ ನಟರು ಮತ್ತು ಲಯನ್ಸ್ ಕ್ಲಬ್ ಆಫ್ ಚಂದಾಪುರದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮತ್ತು ರೋಟರಿ ಸ್ಪಂದನ ಅಧ್ಯಕ್ಷರು ಹಾಗೂ ಸದಸ್ಯರು ಮತ್ತು ಪೃಥ್ವಿ ಫೌಂಡೇಶನ್ ಮತ್ತು ವಿಶೇಷ ಚೇತನರ ಸೇವಾ ಸಂಸ್ಥೆಯ ಪದಾಧಿಕಾರಿಗಳು ಭಾಗವಹಿಸಿದ್ರು. ಯಾಕಂದ್ರೆ ಅವರಪ್ಪ ಒಬ್ಬ ಸಿಪ್ಪರ್ ಒಲಿಯುವಂತ ವ್ಯಕ್ತಿ. ಅವರು ಕೂಡ ಅಲ್ಲಿ ಹೋಗಿ ಅವರು ಅಲ್ಲಿ ಆ ಕೆಲಸ ಮಾಡಬೇಕಾದ್ರೆ ಕಣ್ಣಿಗೆ ಮಳೆ ಚುಚ್ಚಿ ಬಿಡುತ್ತೆ. ಆ ಕಣ್ಣಿಗೆ ಮಳೆ ಚುಚ್ಚೋದ್ರಿಂದ ಅವರು ರೈಟ್ ಕಣ್ ಹೋಗ್ಬಿಡುತ್ತೆ. ಆಗ ರೈಟ್ ಕಣ್ಣು ಹೋದ್ಮೇಲೆ ಆದಾಗಿ ಕಾಣಿಸ್ತದೆ ಅಂತ ಹೇಳ್ತಾರೆ. ಸ್ಕೂಲಿಗೆ ಸೇರಿಸ್ತಾರೆ. ದ ರಾಯಲ್ ಇನ್ಸ್ಟಿಟ್ಯೂಟ್ ಆಫ್ ಫಾರ್ ದಿ ಬ್ಲೈಂಡ್ ಅಂತ ಅಲ್ಲಿ ಸ್ಕೂಲಲ್ಲಿ ಸೇರಿಸ್ತಾರೆ. ಅಲ್ಲಿ ದೊಡ್ಡ ದೊಡ್ಡ ಬ್ರೈಲ್ ಬುಕ್ಸ್ ಇರ್ತವೆ. ಅವು ಬುಕ್ಸು ಯಾವ ಥರ ಇರ್ತಾವಂದ್ರೆ ತುಂಬ ಭಾರವಾಗಿ ಇರ್ತವೆ. ಸೊ ಅದನ್ನ ಓದಕ್ಕೆ ಮಕ್ಕಳುಗಳೆಲ್ಲ ತುಂಬ ಕಷ್ಟ ಪಡ್ತಿರ್ತಾರೆ. ಆಗ ಲೂಯಿ ಬ್ರೈಲ್ ಅನ್ಕೊಳ್ತಾರೆ, ನಾನು ಏನೋ ಒಂದು ಸಾಧನೆ ಮಾಡಬೇಕು, ಈ ಮಕ್ಕಳುಗಳಿಗೆ ಓದಕ್ಕೆ ನಾನು ಚಿಕ್ಕದಾಗಿರುವಂಥ ಇದು ಮಾಡಬೇಕು ಅಂತ ಹೇಳ್ತಾರೆ. ಬ್ರೈಲ್ ಲಿಪಿಯನ್ನು ಕಂಡುಹಿಡಿಬೇಕಂತ ಅವರು ಅನ್ಕೊತಾರೆ. ಆಗ ಅವರಿಗೆ 15 ವರ್ಷ ವ್ಯಕ್ತಿಯಾಗಿದ್ದಾಗ ಒಬ್ಬ ಸೈನಿಕ ಬರ್ತಾನೆ. ಚಾರ್ಲ್ಸ್ ಬಾರ್ಬೇರಿಯನ್ ಅಂತ ಒಬ್ಬ ಸೈನಿಕ ಬಂದು ಅವ್ರು ಹೇಳ್ತಾರೆ, ನಾವು ಒಂದು ಕೋಡ್ ಬಳಸ್ತೀವಿ, ಅದಂದ್ರೆ ಅವ್ರ ಸೈನಿಕರ ಲ್ಯಾಂಗ್ವೇಜ್ ನಾವು ನೋಡಿದ್ದೀವಿ. ಭಾರತದ ಸೈನಿಕರ ಲ್ಯಾಂಗ್ವೇಜ್ ಬೇರೆ ಥರ ಇರುತ್ತೆ, ರಷ್ಯನ್ ಸೈನಿಕರ ಲ್ಯಾಂಗ್ವೇಜ್ ಕೂಡ ಬೇರೆ ಬೇರೆ ಥರ ಇರುತ್ತೆ. ಸೊ ಆ ಥರ ನಾವು ಕೋಡ್ ಬಳಸ್ತೀವಿ, ನೀನು ಅದನ್ನು ನೋಡ್ಬಿಟ್ಟು ನೀನಾದರೂ ಕಂಡುಹಿಡಿಬಹುದಾ ಅಂತ ಕೇಳ್ಕೊಳ್ತಾರೆ. ಆಗ ಅವ್ರು ಹೇಳಿದಾಗ ಅವರು ಲೂಯಿ ಬ್ರೈಲ್ ಆ 12 ಡಾಟ್ಸ್ ಇರೋದನ್ನ 6 ಡಾಟ್ಸ್ ಆಗಿ ಕನ್ವರ್ಟ್ ಮಾಡ್ತಾರೆ. ಪೃಥ್ವಿ ಫೌಂಡೇಶನ್ ಸಂಸ್ಥೆಯಲ್ಲಿ ನಡೆಯುತ್ತಿರುವ ಅಂತಾರಾಷ್ಟ್ರೀಯ ವಿಶೇಷ ಚೇತನ ದಿನಾಚರಣೆಗೆ ಆಗಮಿಸಿರುವ ಎಲ್ಲ ಗಣ್ಯರಿಗೆ ವಂದಿಸುತ್ತಾ, ವಿಶೇಷ ಚೇತನರಿಗೆ ಈ ಸಂಸ್ಥೆಯಿಂದ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುತ್ತಿರುವ ಶ್ರೀಮತಿ ಭಾನುಮತಿ ಅವರಿಗೆ ಅನಂತ ವಂದನೆಗಳು. ವಿಶೇಷ ಚೇತನರ ಸೇವೆ ದೇವರ ಸೇವೆ ಎಂಬ ನಾನುಡಿ ಸೇವಾ ಸೇವೆ ಮಾಡುತ್ತಿರುವ ಅವರಿಗೆ ದೇವರು ಇನ್ನೂ ಹೆಚ್ಚಿನ ಶಕ್ತಿ ನೀಡಿ ಹೆಚ್ಚು ಜನರಿಗೆ ಸೇವೆ ಸಲ್ಲಿಸಲು ಅವಕಾಶ ಕೊಡಲಿ ಎಂದು ಪ್ರಾರ್ಥಿಸುತ್ತೇನೆ. ಹಾಗೆಯೇ ಅಂತಾರಾಷ್ಟ್ರೀಯ ವಿಶೇಷ ಚೇತನ ದಿನಾಚರಣೆಗೆ ಆಗಮಿಸಿದ ಎಲ್ಲ ಗಣ್ಯರಿಗೂ ವಂದನೆಗಳು. ಹಾಗೆ ಪೃಥ್ವಿ ಸಂಸ್ಥೆಗೆ ಅಗತ್ಯವಿರುವ ಸಹಕಾರವನ್ನು ನಮ್ಮ ಕ್ಲಬ್ ವತಿಯಿಂದ ನೀಡಲು ನಾನು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದು ನಿಮಗೆ ವೇದಿಕೆ ಮೂಲಕ ಆಶ್ವಾಸನೆ ಕೊಡುತ್ತೇನೆ. ಸಂಸ್ಥೆಯ ಜೋರಾಗಿ ಚಪ್ಪಾಳೆ ಮೂಲಕ ಸಂಸ್ಥೆಯ ಮೂಲಕ ಸಹಕಾರ ಪಡೆಯುತ್ತಿರುವ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು ನಮಿಸುತ್ತಾ, ಹಾಗೆ ವೇದಿಕೆ ಮುಂಭಾಗದಲ್ಲಿ ಇರುವಂತಹ ಎಲ್ಲರಿಗೂ ವಂದಿಸುತ್ತಾ, ಈ ಪೃಥ್ವಿ ಫೌಂಡೇಶನ್ ವಿಶೇಷ ವಿಕಲಚೇತನರ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಹಮ್ಮಿಕೊಳ್ತಾ ಇದ್ದಾರೆ. ಇವತ್ತು ವಿಶೇಷವಾಗಿ ಲಾಸ್ಟ್ ವೀಕ್ ಇಟ್ಕೋಬೇಕಿತ್ತು, ಇನ್ನು ಕಾರಣಾಂತರದಿಂದ ಇವತ್ತು ಇಟ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಅದ್ದೂರಿಯಾಗಿ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಏಕೆಂದರೆ ನಾವು ಅದ್ದೂರಿ ಕಾರ್ಯಕ್ರಮಕ್ಕಿಂತ ವಿಶೇಷ ಚೇತನರಿಗೆ ನಾವು ಏನು ಮಾಡಬಹುದು, ಚಿಕ್ಕದಾದರೂ ಚೊಕ್ಕವಾಗಿ ತುಂಬ ಚೆನ್ನಾಗಿ ಕಾರ್ಯಕ್ರಮ ಮಾಡಿ ನಾವು ಯಾವಾಗಲೂ ಇದ್ದು ಅವ್ರ ಜೊತೆ ಕೆಲಸ ಮಾಡ್ತಾ ಬರ್ತಾ ಇದ್ದೇವೆ. ತುಂಬ ಇಲ್ಲಿ ಹೆಣ್ಣು ಮಕ್ಕಳಿಗೆ ಟೈಲರಿಂಗ್ ತರಬೇತಿ ಇರ್ಬೋದು, ಬೇರೆ ಬೇರೆ ಎಲ್ಲ ಕಾರ್ಯಕ್ರಮಗಳ ಚಟುವಟಿಕೆಗಳನ್ನು ಇಲ್ಲಿ ಅವರು ಈ ಫೌಂಡೇಶನ್ನಲ್ಲಿ ಕೊಟ್ಟು ಎಲ್ಲ ಹೆಣ್ಣು ಮಕ್ಕಳಿಗೂ ಸಹ ಸಹಕಾರವನ್ನು ಅವರು ಕೊಟ್ಟಿದ್ದಾರೆ. ಮತ್ತು ವಿಶೇಷ ಚೇತನರಿಗೆ ನಾವು ಮನೆಯಲ್ಲಿ ಒಂದು ಮಗು ಇದ್ರೇ ನೋಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಇಲ್ಲಿ ಸುಮಾರು ಮಕ್ಕಳು ಇಲ್ಲಿದ್ದಾರೆ, ಅವರ ಜೊತೆ ಒಟ್ಟುಗೂಡಿ ಎಲ್ಲರೂ ಸೇರಿಕೊಂಡು ಇಲ್ಲಿ ಅವರನ್ನು ನೋಡ್ಕೊಳ್ತಾ ಇದ್ದಾರಲ್ಲ, ತುಂಬ ಅವ್ರಿಗೆ ಮತ್ತೊಮ್ಮೆ ಎಲ್ಲರೂ ಚಪ್ಪಾಳೆಯ ಮೂಲಕ ಅವ್ರಿಗೆ ಸ್ಥಳದ ಅವಕಾಶ ತುಂಬಾನೇ ಇದೆ. ಪಾಪ ಎಲ್ಲೆಲ್ಲೂ ಸಹ ಅವರು MLA ಇರ್ಬೋದು, ಎಲ್ಲ ಕಡೆನೂ ಲೆಟ್ರು ಕೊಟ್ಟು ಪುರಸಭೆಗೂ ಕೊಟ್ಟು ಎಲ್ಲ ಮಾಡ್ತಿದ್ದಾರೆ. ಆದರೆ ನಮ್ಮ ಚಂದಾಪುರದಲ್ಲಿ ಎಲ್ಲೂ ಸ್ಥಳ ಒಂದು ಅವಕಾಶ ಇಲ್ಲದೇ ಕಾರಣ ಪಾಪ ಅವ್ರು ಇಲ್ಲಿ ಬಾಡಿಗೆ ಕಟ್ಕೊಂಡು ಮಾಡ್ತಾ ಇದ್ದಾರೆ. ಅವರ ಶ್ರಮಕ್ಕೆ ನಿಜವಾಗ್ಲೂ ನಾವು ಧನ್ಯವಾದಗಳನ್ನು ಹೇಳಬೇಕು.
ಎಲ್ಲ ಕಡೆನೂ ಅವ್ರು ಕೇಳ್ತಾ ಇದ್ದಾರೆ, ಸಿಗ್ತಾ ಇಲ್ಲ. ಎಲ್ಲರೂ ಮತ್ತೊಮ್ಮೆ ರೋಟರಿ ಕ್ಲಬ್ ಅವ್ರು ಇರ್ಬೋದು, ಲಯನ್ಸ್ ಕ್ಲಬ್ ಅವರೆಲ್ಲ ತುಂಬ ಜನ ಬಂದಿದ್ದಾರೆ. ನಾವೆಲ್ಲರೂ ಕೈ ಜೋಡಿಸಿ ಎಲ್ಲಾದ್ರೂ ಅವ್ರಿಗೆ ಒಂದು ನಾವು ಸಹಕಾರವನ್ನ ಎಲ್ಲರೂ ಮಾಡ್ತಾ ಬರ್ತಾ ಇದ್ದಾರೆ. ಜಾಗದ ಒಂದು ಕೊರತೆ ಅವ್ರಿಗೆ ಎಲ್ಲರೂ ಸೇರಿ ಮಾಡ್ಕೊಳ್ಳೋಣ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ಗುಡ್ ಆಫ್ಟರ್ನೂನ್ ಟು ಆಲ್. ಫಸ್ಟ್ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ರೆಸ್ಪೆಕ್ಟೆಡ್ ಡಿಗ್ನಿಟರೀಸ್, ಸ್ಟೂಡೆಂಟ್ಸ್, ಗೆಸ್ಟ್, ಚೀಫ್ ಗೆಸ್ಟ್ ಲಯನ್ ಸಂತೋಷ್ ಕುಮಾರ್, ಪ್ರೆಸಿಡೆಂಟ್ ಲಯನ್ಸ್ ಕ್ಲಬ್ ಆಫ್ ಚಂದಾಪುರ. Respected dignitaries, Manjuna Nilkantaya Madam, Manjula Madam, Jayalakshmi Madam, and Harish Reddy and Gopal Reddy. And respected Srimati Bhanumati Madam, founder of Managing Trustee Prithvi Foundation. Respected members of Prithvi Foundation, my dear Rotary friends, Rotarian Murugesh, Rotarian Arun, Rotarian Mariappan and Rotarian Srinivas K, dear children and beneficiaries. I am very happy to be here today at Prithvi Foundation, Chandapura, on the occasion of World Braille Day 2026. The day reminds us for the importance of inclusion, accessibility and dignity for persons with visual impairment. On behalf of Rotary Bangalore Spandana, I sincerely thank Srimati Bhanumati Madam and the entire Prithvi Foundation team for inviting us. Your dedicated services and continuous efforts in educating and empowering specially abled individuals are truly inspiring. ಫಸ್ಟು ಬಂದಾಗ್ಲಿಂದನೂ ಕೂಡ ಇದೇ ಸಂಸ್ಥೆಯಲ್ಲಿ ನಾನು ಓದಿದ್ದು. ಸೊ ನನಗೆ ಬೆಂಗಳೂರಿನಲ್ಲೇ ಗೊತ್ತಿರಲಿಲ್ಲ. ನನಗೆ ದಾರಿದೀಪವಾದವರು ನಮ್ಮ ಹಾಸ್ಟೆಲ್ ಸಂಸ್ಥಾಪಕರಾದ ಅಧ್ಯಕ್ಷರಾದಂತಹ ಭಾನುಮತಿ ಮೇಡಮ್ ಅವರೇ ಕಾರಣ. ಯಾಕಂತ ಹೇಳಿದ್ರೆ ನಾನು ಬೆಂಗಳೂರಿನಲ್ಲೇ ಗೊತ್ತಿರಲಿಲ್ಲ. ಫಸ್ಟು ನಾನು 1 ರಿಂದ 10ನೇ ತರಗತಿ ಮಟ್ಟ ನಾನು ಸ್ಕೂಲ್ಗಳಲ್ಲೇ ಓದಿದ್ದೆ. ಆದರೆ ನಾನು ಬೆಂಗಳೂರಲ್ಲಿ ಬರಬೇಕಂತ ನಂಗೆ ಹೋಪ್ ಇರಲಿಲ್ಲ. ಸೊ ನಾನು ಬೆಳಗಾಮಲ್ಲೇ ಓದಬೇಕಂತ ನಂದಿತ್ತು. ಆದರೆ ನನಗೆ ಇಲ್ಲಿ ಕರ್ಸ್ಕೊಂಡಂತಹ ನಮ್ಮ ಮೇಡಮ್ ಅವರಿಗೂ ತುಂಬ ಚಿರಋಣಿ ಆಗಿರ್ತೇನೆ. ಯಾಕಂದರೆ ನಾನು ಫಸ್ಟು PUC ಕೂಡ ಇಲ್ಲೇ ಓದ್ತಾ ಇದ್ದೀನಿ. ಹಾಗೂ ನಾನು ಡಿಗ್ರಿ ಕೂಡ ಇಲ್ಲೇ ಕಂಪ್ಲೀಟ್ ಮಾಡ್ಕೊಂಡು ನಾನು ಇವಾಗ 91% ತಗೊಂಡು ನಾನು ಮುಂದೆ PG ಕೋರ್ಸ್ಗೆ ಜಾಯ್ನ್ ಆಗಿದ್ದೀನಿ. ನಮ್ಮ ಫಾದರು ಕೂಡ ಕಾರಣ, ಅವರು ಕೂಡ ಬಂದಿದ್ದಾರೆ, ಇವತ್ತು ಅಲ್ಲಿ ನಿಂತಿದ್ದಾರೆ. ಸೊ ನಾನು ಇವಾಗ ನಿಮ್ಮ ಮುಂದೆ ಒಂದು ಪಂಡಿತ್ ಪುಟ್ಟರಾಜ ಗವಾಯಿಗಳ ಗೀತೆಯನ್ನು ಪ್ರಸ್ತುತಪಡಿಸಿದ್ದೇನೆ. ಅವರು ಹುಟ್ಟಿನಿಂದ ಅಂಧನಾಗಿದ್ರು. ಅದು ಹೇಗೆ ಅಂತ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ಅದು ಹೇಗೆ ಅಂದರೆ ಅವರು ಮೊದಲು ಅವ್ರಿಗೆ ಸ್ವಲ್ಪ ಕಣ್ಣು ಕಾಣಿಸ್ತಿತ್ತು. ಅವರ ಅಮ್ಮ ಬೇರೆಯವರ ಜನಗಳ ಮಾತುಗಳನ್ನು ಕೇಳಿಬಿಟ್ಟು ಕಣ್ಣಲ್ಲಿ ಒಂದು ಪರಿ ಬಂದಿರುತ್ತೆ, ಅದನ್ನ ಸರಿ ಕರಗೋಗೋಸ್ಕರ ಅವರೊಂದು ಹುಳ ಬಿಟ್ಟಿರ್ತಾರೆ. ಅದು ಪರಿ ತಿನ್ನೋ ಬದಲು ಅವ್ರ ಕಣ್ಗುಡ್ಡಿನ ತಿಂದು ಅವರ ಕಣ್ಣನ್ನ ಅಂಧರಾಗಿ ಅದೇ ಕಾರಣ ಆಗುತ್ತೆ. ಅದು ಗೀತೆನ ನಿಮ್ಮ ಮುಂದೆ ಇವತ್ತು ಪ್ರಸ್ತುತಪಡಿಸ್ತಿದ್ದೇನೆ. ಗುರು ಪುಟ್ಟರಾಜ ಸದಾ ನಿಮ್ಮ ಪೂಜಾ, ಗುರು ಪುಟ್ಟರಾಜ ಸದಾ ನಿಮ್ಮ ಪೂಜಾ, ನಿಮ್ಮ ಸ್ಮರಿಸಿ ಪೂಜಿಪನಿಗೆ ವರಸು ಮಾಡು ತೇಜ, ನಿಮ್ಮ ಸ್ಮರಿಸಿ ಪೂಜಿಪನಿಗೆ ವರಸು ಮಾಡು ತೇಜ. ನನ್ನ ಸಂಗಾತಿಗಳು ವಿಕಲಾಂಗಚೇತನರು ಅವರಲ್ಲ, ನಾವು ಕಂಡ್ರೆ ಅವರಿಗೆ ನಾನು ದೊಡ್ಡ ನಮನಗಳನ್ನ ಸಲ್ಲಿಸ್ತೇನೆ. ಹಾಗೆಯೇ ಸಾಂವಿಧಾನಿಕ ಮೌಲ್ಯಗಳನ್ನ ಎತ್ತಿಡಿದ್ದ ಸಮಾಜವನ್ನ, ಸಮತೆಯನ್ನ, ಸಮಾನತೆಯಿಂದ ನಾವು ಕಟ್ಟುತ್ತೇವೆ ಅಂತ ಹೇಳ್ತಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಸೇವಾ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇವತ್ತು ಕಟ್ಟ ಕಡೆಯ ಧ್ವನಿಗೂ ನಾವು ಧ್ವನಿಯಾಗಿ ನಿಲ್ತೇವೆ ಅಂತ ಹೇಳ್ತಾ ಬಲ್ಲಿದ ಬಡವ ಸಮಾನರು ನಾವು, ಅವರಿಗೆ ಸಹಾನುಭೂತಿ ಇಲ್ಲ, ನಿಮ್ಮೊಡನೆ ನಾವಿರ್ತೇವೆ ಅಂತ ಹೇಳುವಂತಹ ಅಂತಾರಾಷ್ಟ್ರೀಯ ಸಂಸ್ಥೆಗಳಾದಂತಹ ರೋಟರಿಯ ಪದಾಧಿಕಾರಿಗಳೇ ಹಾಗೂ ಲಯನ್ಸ್ ಕ್ಲಬ್ನ ಪದಾಧಿಕಾರಿಗಳಿಗೂ ಕೂಡ ನಾನು ವಂದಿಸುತ್ತಾ, ಹಾಗೆ ವೇದಿಕೆಯಲ್ಲಿ ನನ್ನ ಹಲವಾರು ಸಂಗಾತಿಗಳು ಇದ್ದಾರೆ. ಮಹಿಳಾ ಹೋರಾಟ, ಸಂಘರ್ಷ, ಸವಾಲುಗಳನ್ನು ಎದುರಿಸ್ತಾ ಇವತ್ತು ಈ ವೇದಿಕೆಯನ್ನು ಅಲಂಕರಿಸಿರುವಂತಹ ಎಲ್ಲ ನನ್ನ ಸಹೋದ್ಯೋಗಿಗಳಿಗೆ ವಂದಿಸುತ್ತಾ
ಪೃಥ್ವಿ ಫೌಂಡೇಶನ್ ಬಹಳ ವರ್ಷಗಳಿಂದ ಏನು ಚೈತನ್ಯ ತುಂಬಲಿಕ್ಕೆ ನಿಮ್ಮೊಡನೆ ನಾವಿದ್ದೇವೆ, ಸಹಾನುಭೂತಿ ಅಲ್ಲ, ಸಹಕಾರ ಅಲ್ಲ, ನಿಮ್ಮಲ್ಲೂ ಒಂದು ಮನಸ್ಸಿದೆ, ಕನಸಿದೆ, ದೇಶ ಕಟ್ಟಬಲ್ಲವಂತಹ ಸಾಮರ್ಥ್ಯ ನಿಮ್ಮಲ್ಲಿದೆ ಅಂತ ಹೇಳಿ ನಿಂತಿರುವಂತಹ ಬಾನು ಅವರಿಗೂ ಕೂಡ ನಾನು ನಮನಗಳನ್ನ ಸಲ್ತಾ, ಅನಿವಾರ್ಯ ಕಾರಣಗಳಿಂದ ನಾನೀಗ ಬೆಳಗ್ಗೆ ಹೊರಡಲೇಬೇಕಾಗಿತ್ತು. ಆದರೆ ಇದಕ್ಕೆ ನಾನು ನನ್ನ ಜವಾಬ್ದಾರಿ ಹೊಣೆಗಾರಿಕೆ ಇದೆ ಎನ್ನುವಂತಹ ಪರಿಜ್ಞಾನ ಪರಿಕಲ್ಪನೆ ನನಗಿರುವುದರಿಂದ ಬಾನು ಅವರಿಗೆ ನಾನು ಹೇಳಿದ್ದೆ 12 ಗಂಟೆಗೆ ಸರಿಯಾಗಿ ನಾನು ಹೊರಡಲೇಬೇಕಾಗಿದೆ, ಅದು ಅನಿವಾರ್ಯ ಇರುವುದರಿಂದ ನಾನು ಹೊರಡ್ತಾ ಇದ್ದೀನಿ. ಯಾವುದೇ ರೀತಿಯಲ್ಲಿ ಸಭೆಗೆ ಚ್ಯುತಿ ಬಾರದ ರೀತಿಯಲ್ಲಿ ನಾನು ಕೊನೆ ತನಕ ಇದ್ದು ಹೋಗುವಂತವಳು ನನ್ನ ಗುಣ ಹಾಗೂ ನನ್ನ ಸಂಸ್ಥೆಯ ಗುಣ ಅಂತ ಸಭೆಗೆ ಕ್ಷಮೆ ಕೇಳ್ತಾ, ಹೌದು ನರಸಿಂಹಪ್ಪ ಅವರು ಬಹಳ ವಿಚಾರಗಳನ್ನ 18ನೇ ಶತಮಾನ ಅಂತ ಹೇಳ್ತಾ ಇದ್ರು. ಆದ್ರೆ ಮಹಿಳೆಯರಿಗೆ ಸಂವಿಧಾನ ಸಮಾನತೆ ಕೊಟ್ಟು ಬದುಕುವ ಹಕ್ಕನ್ನು ಕೊಟ್ಟಿದ್ರು ಕೂಡ ಇವತ್ತು ಮಹಿಳೆಯರಿಗೆ ಸಮತೆಯಿಂದ ಬದುಕುವಂತ ಹಕ್ಕನ್ನು ನಾವು ಕಳ್ಕೊತಾ ಇದ್ದೇವೆ. ಹಾಗೆ ದೇಶದಲ್ಲಿ ಈ ರೀತಿಯ ಚೈತನ್ಯ ಸ್ವರೂಪಿಗಳು ನಾವು ಅಂತ ಹೋರಾಟ ಮಾಡ್ತಾ ಇರುವಂತ ಈ ಘನ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಹಲವಾರು ಯೋಜನೆಗಳನ್ನ ತಮ್ಮ ಯೋಜನಾಬದ್ಧವಾಗಿ ತರ್ತಾ ಇದ್ದಾರೆ ಹೊರತು ತಳಮಟ್ಟಕ್ಕೆ ಕುಂತು ಈ ಸಮುದಾಯಗಳ ಜೊತೆಯಲ್ಲಿ ಕುಂತು ಚರ್ಚೆ ಮಾಡಿ ಆ ಮಕ್ಕಳಿಗೆ ಯಾವ ಯೋಜನೆಗಳನ್ನ ತರಬೇಕು ಅನ್ನುವಂತಹ ಪರಿಕಲ್ಪನೆ ಅವರಿಗಿಲ್ಲದ್ದಾಗಿದೆ. ಹಾಗಾಗಿ ಖಂಡಿತ ನಾವೆಲ್ಲರೂ ಒಕ್ಕೊರಲಾಗಿ ಈ ಸರ್ಕಾರದ ಬಾಗಿಲು ಬಡಿಬಹುದು, ಬಡಿಯುವಂತಹ ಅವಕಾಶ ನಮ್ಮದು, ನಮ್ಮ ಹಕ್ಕು. ಹಾಗಾಗಿ ಈಗಾಗಲೇ ನಾವು ರವಿ ಅನ್ನೋರು ನಾವೀಗಾಗಲೇ ನಾನು ಇಲ್ಲಿ ಇಲ್ಲ, ಆದರೆ ರಾಜ್ಯ ಮಟ್ಟದಲ್ಲಿ ನಾವು ಸರ್ಕಾರದ ಬಗ್ಗೆ ನನಗೆ ಇವತ್ತೇ ಗೊತ್ತಾಗಿದ್ದು ಯೂನಿವರ್ಸಿಟಿಯಲ್ಲಿ ಅದಿದೆ ಅಂತ ಹೇಳಿ. ರೋಟರಿ ಸ್ಪಂದನ ಕೂಡ ಈಗಾಗಲೇ ಒಂದ್ಸಲ ನಾವು ಯೋಚನೆ ಮಾಡಿದ್ವಿ, ಮಿಸ್ಟರ್ ಶ್ರೀನಿವಾಸ್ ಅವರಿಗೆ ಗೊತ್ತಿರಬಹುದು ಅದು. ಹಾಗಾಗಿ ನಾವು ಒಂದಷ್ಟು ಜನ ಸೇರಿ ಸರ್ಕಾರಕ್ಕೆ ಬಡದೆಬ್ಬರಿಸೋಣ. ಹೌದು, PG UCG ಹೋಗೋದವ್ರಿಗೆ ಏನೇನೆಲ್ಲ ಅನುಕೂಲಗಳನ್ನ ಮಾಡಿಕೊಡಬಹುದು ಅಂತ ಹೇಳ್ತಾ, ಖಂಡಿತ ನಾವು ಸಂಪೂರ್ಣ ಈ ಒಂದು ವ್ಯವಸ್ಥೆ ಜೊತೆಯಲ್ಲಿ ನಾವು ಕೈ ಜೋಡಿಸೋಣ. ಬರೀ ಇದು ಒಂದು ಯೂನಿಟ್ ಅಲ್ಲ, ಪಂಚಾಕ್ಷರಿ ಗವಾಯಿಗಳ ಒಂದು ಧ್ವನಿ ಕೇಳ್ತಾ ಇದ್ದಾಗ ಹಲವಾರು ಸಂಗೀತ ಕ್ಷೇತ್ರಗಳಲ್ಲಿ ಇವತ್ತು ಒಂದೊಂದು ಮನಸ್ಸುಗಳು ಇವತ್ತು ಹೊರ ಬರ್ತಾ ಇದೆ. ಹಾಗೆ ಈ ಪೃಥ್ವಿ ಫೌಂಡೇಶನ್ ಅಲ್ಲಿ ಕೂಡ ಹಲವಾರು ಮಕ್ಕಳು ಶಿಕ್ಷಣ, ಘನತೆಯ ಬದುಕು, ಸ್ವಾವಲಂಬನೆ ಬದುಕು ಮತ್ತು ನಮಗೆ ಸಹಾನುಭೂತಿ ಬೇಡ, ನಿಮ್ಮೊಡನೆ ನಾವಿದ್ದೀವಿ ಅಂತ ಹೇಳುವಂತ ಈ ಯುವ ಮನಸ್ಸುಗಳಿಗೆ ನಾವು ನಿಮ್ ಜೊತೆ ಇದ್ದೀವಿ, ನಾವು ಕಂಡ್ರಿ ನಮ್ಗೆಲ್ಲ ಕೊಡ್ತಾವನೆ, ಕಾಲು, ಕೈ, ಕಣ್ಣು, ಮೂತಿ, ಬಾಯಿ ಎಲ್ಲ ಕೊಡ್ತಾವನೆ. ಆದ್ರೂ ಕೂಡ ನಮಗೆ ನೆಮ್ಮದಿ ಇಲ್ಲ. ನಮ್ಮಲ್ಲಿ ಅಸೂಯೆ, ದ್ವೇಷ, ಪ್ರೀತಿನ ನಾವು ಕಳ್ಕೊಂಡಿದ್ದೀವಿ. ಆದ್ರೆ ನಿಮ್ಮಲ್ಲಿ ಆ ಪ್ರೀತಿ, ವಿಶ್ವಾಸ, ನಂಬಿಕೆ ಚಿರಾಯುವಾಗಿರಲಿ. ನಾವು ನಿಮ್ಮಿಂದ ಕಲಿಯೋದು ಬಹಳ ಇದೆ ಅಂತ. ನಮ್ಮ ಕೈಯಲ್ಲಿ ಕೆಲವು ಆಗದೇ ಇರೋಂಥ ಕೆಲಸಗಳಾಯ್ತು, ಇಲ್ಲಿ ಬರೋದಕ್ಕೆ ಟರ್ನ್ ಮಿಸ್ ಆಯ್ತು, ಇವಾಗೆಲ್ಲ ಅಗದಿಕ್ಕೆ ಬಿಡಿದ್ದಾರೆ, ಅದರಿಂದ ಹತ್ತೆ ಬೆಲೆ ತನಕ ಹೋಗ್ಬೋದು, ಅದರಿಂದಲೇ ಒಂದು ಅರ್ಧ ಗಂಟೆ ಲೇಟ್ ಆಯ್ತು, ಕ್ಷಮೆ ಇದೆ ಅದಕ್ಕೆ. ನಾವು ನಮ್ಮ ಕ್ಲಬ್ನಿಂದ ಮಾತನಾಡೋದಕ್ಕಿಂತ ಮಾಡೋದ್ರಲ್ಲಿ ನಾವು ನಂಬ್ತೀವಿ. ಭಾನುಮತಿ ಅವರು ನನಗೆ ಪರಿಚಯ ಆಗಿದ್ದು ಸುಮಾರು ಒಂದು 4 ವರ್ಷ ಹಿಂದೆ. ಯಾರೋ ಸ್ನೇಹಿತನ ಜೊತೆ ಇಲ್ಲಿಗೆ ಬಂದಿದ್ದೆ, ಅವಾಗ ಈ ಸಂಸ್ಥೆನ ನೋಡಿದೆ. ಅವ್ರು ಮಾಡ್ತಾ ಇರೋದು ಕೆಲಸ ಭಾಳ ಒಳ್ಳೆಯದು, ಒಂದು ಮಾದರಿ ನನಗೆ ನಂಬಿಕೆ ಬಂತು. ಆವಾಗಿಂದ ಇವಾಗ ತನಕ ಅವಾಗವಾಗ ನಾನು ನನ್ನ ಕೈಲಾದ್ದು, ನಮ್ಮ ಕ್ಲಬ್ ಕೈಲಾದದನ್ನ ಎಷ್ಟೋ ಸಹಾಯಗಳನ್ನ ಸಣ್ಣ ಪುಟ್ಟದ್ದು, ಕೆಲವು ಸಲ ಅಷ್ಟು ಸಣ್ಣ ಇಲ್ಲದೆ ಇರೋದು ಮಾಡ್ತಾ ಬಂದಿದ್ದೇವೆ. ಇವತ್ತು ನಾವು ಮಾಡಕ್ಕೆ ಹೊರಟಿರೋದು, ಅವ್ರನ್ನ ಕೇಳಿದಾಗ ಏನು ಬೇಕು ನಿಮಗೆ ಅಂತ ಹೇಳಿದ್ದಕ್ಕೆ ಅವ್ರು ಹೇಳಿದ್ರು, ನಮ್ಮ ಹುಡುಗರಿಗೆ ಮಲಗಲಿಕ್ಕೆ ಹಾಸಿಗೆಗಳಿಲ್ಲ, ಎಲ್ಲ ಹರಿದೋಗ್ತಾ ಇದೆ, ಏನಾದ್ರು ಅದ್ರ ವಿಷಯ ಮಾಡೋಕ್ಕಾಗತ್ತಾ ಅಂತ. ಒಂದು ಮಧ್ಯಾಹ್ನದಲ್ಲಿ ಒಂದು 3 ಗಂಟೆ ಸಮಯದಲ್ಲಿ ಅದಕ್ಕೆ ಬೇಕಾದಂಥ ಹಣ ನಮ್ಮ ಸದಸ್ಯರಿಂದ ನಾವು ಸಂಗ್ರಹಿಸಿ ಇವತ್ತು ಅವರಿಗೆ ಸುಮಾರು ಒಂದು 25 ಹಾಸಿಗೆಗಳನ್ನ ಕೊಡ್ತಾ ಇದ್ವಿ, ದಿಂಬು ಕವರ್ ಜೊತೆ. ಅದ್ರ ಜೊತೆ ಅವ್ರು ಕೇಳಿದ್ರು, ನಮಗೆ ಕುಕ್ಕರ್ಗಳಿಲ್ಲ, ಮಿಕ್ಸರ್ ಗ್ರೈಂಡರ್ ಇಲ್ಲ, ಅದೇನಾರನ್ನು ಒಂದು ವ್ಯವಸ್ಥೆ ಮಾಡೋಕ್ಕಾಗತ್ತೆ ಅಂತ. ಅದಕ್ಕೆ ನಾನು ಹಣ ಸಂಗ್ರಹಿಸಲಿಲ್ಲ ನಮ್ಮ ಸದಸ್ಯರಿಂದ. ಒಬ್ಬರನ್ನ ದಯಾನಂದ ನಾಯಕ್ ಅಂತ ಅವ್ರನ್ನ ಕೇಳಿದ್ದಕ್ಕೆ ಅವ್ರ ತಕ್ಷಣ ಅವ್ರು ಹೇಳಿದ್ರು, ಬೇರೆ ಇನ್ಯಾರನ್ನ ಕೇಳೋದು ಬೇಡ, ನಾನೇ ಕೊಡ್ತೀನಿ ಅಂತ. ಅವರು ನಿನ್ನೆ ರಾತ್ರಿ 9 ಗಂಟೆ ಅಷ್ಟೊತ್ತಿಗೆ ನಮ್ಮ ಮನೆಗೆ ತಲುಪಿಸಿ
ಹೊಸೂರಿನಿಂದ ಇದಕ್ಕೆ ಸ್ಪೆಷಲ್ ಆಗಿ ತರಿಸಿ ನಮ್ಮ ಮನೆಗೆ ತಲುಪಿಸಿ ಅದನ್ನು ತೊಗೊಂಬಂದು ಇವತ್ತು ನಾವು ಕೊಡ್ತಾ ಇದ್ದೀವಿ. ಈ ಥರ ನಾವು ಭಾಳ ದಿನದಿಂದ ಮಾಡ್ತಾ ಇದ್ದೀವಿ, ಸಣ್ಣ ಪುಟ್ಟದ್ದು ಅಂತಲ್ಲ. ಇತ್ತೀಚೆಗೆ ನಾವು RVC ಕಾಲೇಜಲ್ಲಿ ಮಕ್ಕಳು ಇರ್ತಾರಲ್ಲ, ಅವರಿಂದ ಈ ಅಕ್ಕಿ ಮತ್ತು ಬೇಳೆ ಇವುಗಳ ಸಂಗ್ರಹಿಸಿ ಇಲ್ಲಿಗೆ ಸುಮಾರು ಒಂದು 500 kg ಅಕ್ಕಿ, ಒಂದು 300 kg ಬೇಳೆ ಅಷ್ಟು ಕೊಟ್ವಿ. ಈ ಥರ 3ನೇ ವರ್ಷ ನಾವು ಮಾಡ್ತಾ ಇರೋದು. ಆಮೇಲೆ ಫಸ್ಟ್ ಬಿಗಿನಿಂಗಲ್ಲೇ ನಾವು ಇವ್ರ ಕಂಪ್ಯೂಟರ್ಸ್ ಕೇಳಿದ್ರು ವಿತ್ ಟಾಕ್ ಬ್ಯಾಕ್ ಫೆಸಿಲಿಟಿ. ನಾ ಕೇಳಿದೆ ಅವ್ರು ಯೂಸ್ ಮಾಡ್ಕೊಳಕ್ಕೆ ಹೆಂಗಾಗತ್ತೆ ಅಂದರೆ ಅವ್ರು ನಮಗೆ ಡೆಮಾನ್ಸ್ಟ್ರೇಷನ್ ಕೊಟ್ಟರು. ಒಂದು ಲ್ಯಾಪ್ಟಾಪ್ ಇಟ್ಬಿಟ್ಟು ಅದಕ್ಕೆ ಇವಾಗ ಹಾಡಿದ್ನಲ್ಲ ಹುಡುಗನೇ ಅನ್ಸುತ್ತೆ, ಅವ್ನು ತೋರಿಸ್ಕೊಟ್ಟಾರೆ ಹೇಗೆ ಯೂಸ್ ಮಾಡೋದು ಅಂತ. ಅವಾಗ ನಮಗೆ ನಂಬಿಕೆ ಬಂತು, ಇವ್ರಿಗೆ ಏನಾದ್ರು ಕೊಟ್ಟರೆ ಅದು ವೇಸ್ಟ್ ಆಗಲ್ಲ, ಖಂಡಿತ ಅವ್ರು ಫುಲ್ಲಾಗಿ ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆವತ್ತಿಂದ ಇವತ್ತು ತನಕ ನಾವು ಮಾಡಿರೋದು ಎಲ್ಲ ಸದುಪಯೋಗ ಆಗಿದೆ ಅಂತ ನನಗೆ ಫುಲ್ ನಂಬಿಕೆ ಇದೆ. ಈ ಭಾನುಮತಿ ಅವರು ಅವ್ರ ಶಕ್ತಿ ಎಷ್ಟಿದೆಯೋ ಅದಕ್ಕೂ ಮೀರಿ ಪಾಪ ಪ್ರಯತ್ನ ಬೀಳ್ತಾನೆ ಇದ್ದಾರೆ. ಯಾತಕ್ಕೆ ಅಂತ ನನಗೇನೆ ಕೆಲವು ಸಲ ಆಶ್ಚರ್ಯ ಆಗುತ್ತೆ. ಯಾಕೆಂತಂದ್ರೆ ಒಬ್ಬರೇ ಅವರು ನನಗೆ ಗೊತ್ತಿರೋ ಹಾಗೆ ಕೆಲವರು ಸುತ್ತೂರು ಇದ್ದಾರೆ, ಜನ ಇಲ್ಲ ಅಂತಲ್ಲ, ಬಟ್ ಅಂದರೆ ಮೇನ್ ರೆಸ್ಪಾನ್ಸಿಬಿಲಿಟಿ ಅವರೇ ತೊಗೊಂಡು ಇಷ್ಟು ಮಾಡ್ತಾರೆ. ಅದು ನಿಜವಾದ ಒಂದು ಮಹತ್ವ ಕೆಲಸ. ಅವರಿಗೆ ಎಷ್ಟಾಗತ್ತೋ ಅಷ್ಟು ಸಹಾಯ ನಾವು ನಮ್ಮ ಸಂಸ್ಥೆ ಲಯನ್ಸ್ ಕ್ಲಬ್ ಅವರು ಸುತ್ತಮುತ್ತ ಇರೋ ಎಲ್ಲ ವ್ಯಕ್ತಿಗಳನ್ನು ಮಾಡಬೇಕಂತ ನಾನು ನಿಮ್ಮನ್ನ ಅತಿ ವಿನಯವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಆಮೇಲೆ ನಮ್ಮ ಇವತ್ತು ಒಂದು ವಿಶೇಷ ಅತಿಥಿ ಅಂತ ಹೇಳ್ಬೋದು, ನಮ್ಮ ಜೊತೆಗೆ ನಮ್ಮ ಸದಸ್ಯರಾಗಿದ್ದಾರೆ ಮರಿಯಪ್ಪನವರು. ಅವರು ನೇತ್ರಧಾಮ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಒಂದು ಚೈನ್ ಆಫ್ ಹಾಸ್ಪಿಟಲ್ಸ್ ಇದೆ, ರನ್ ಬೈ ಡಾಕ್ಟರ್ ಶ್ರೀ ಗಣೇಶ್ ಅಂತೇಳಿ. ಅವರು ಅದ್ಭುತ ಒಂದು ವೈದ್ಯರು. ಅವರು 2 ಒಂದು ಚಾರಿಟಿ ಐ ಹಾಸ್ಪಿಟಲ್ಸ್ ರನ್ ಮಾಡ್ತಾರೆ. ಅದರಲ್ಲಿ ನಿಮಗೆ ಕಣ್ಣಿಗೆ ಸಂಬಂಧಪಟ್ಟಿದ್ದು ಏನು ಚಿಕಿತ್ಸೆ ಬೇಕಾದ್ರೂ ದುಡ್ಡು ಇಲ್ಲ ಇದೆ ಅಂತಲ್ಲ, ಅವ್ರಿಗೆಲ್ಲನೂ ಫ್ರೀಯಾಗಿ ಮಾಡ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಬೀಳ್ತೀವಿ. ಇನ್ಫ್ಯಾಕ್ಟ್ ಅವ್ರು ಇವಾಗ ಅವ್ರು ಬಂದ ತಕ್ಷಣ ಅವ್ರ ಹತ್ರ ಮಾತಾಡಿದ ತಕ್ಷಣ ಅವ್ರೇನು ಹೇಳಿದ್ದಾರೆ, ನನಗೊಂದು ಮೆಸೇಜ್ ಹಾಕಿದ್ದಾರೆ. ಇದೇ ಪ್ರೆಮಿಸಸ್ ಅಲ್ಲಿ ಈ ತಿಂಗಳಲ್ಲೇ ಯಾವ್ದಾದ್ರು ಒಂದು ಶನಿವಾರ ಪಬ್ಲಿಕ್ಗೆ ಫ್ರೀ ಐ ಚೆಕಪ್ ಕ್ಯಾಂಪು ಪ್ಲಸ್ ಕ್ಯಾಟ್ರಾಕ್ಟ್ ಸರ್ಜರಿ ಕ್ಯಾಂಪ್. ಬರೀ ಐ ಚೆಕಪ್ ಮಾಡಿ ಕ್ಲಾಸಸ್ ಕೊಡೋದು ಒಂದು ಆಸ್ಪೆಕ್ಟ್ ಆಯಿತು. ಎಷ್ಟೋ ಜನಕ್ಕೆ ಕ್ಯಾಟ್ರಾಕ್ಟ್ ಸರ್ಜರಿ ಬೇಕಾಗತ್ತೆ, ಅದಕ್ಕೆ ಆಮೇಲೆ ಲೆನ್ಸ್ ಹಾಕಬೇಕಾಗುತ್ತೆ, ಅದೆಲ್ಲ ಸ್ವಲ್ಪ ಕಾಸ್ಟ್ಲಿ. ಆದರೆ ಅವರ ಹಾಸ್ಪಿಟ್ಲಿಂದ ನಮ್ಮ ಕ್ಲಬ್ ವತಿಯಿಂದ ನಾವು ಅದನ್ನು ನಿಮಗೆ ಪೂರ್ತಿ ಒಂದು ನಯಾ ಪೈಸಾ ತಗೊಳ್ಳಿ ಅದನ್ನು ನಾವು 11ನೇ ತಾರೀಕು. ಆದ್ರಿಂದ ನಾನು ಈ ವೀಕ್ 7 ದಿನದ್ದು 7 ದಿನದ ಖರ್ಚು ನಮ್ಮ ಲಯನ್ಸ್ ಕ್ಲಬ್ ವತಿಯಿಂದ ನಿಮ್ಮ ಪೃಥ್ವಿ ಫೌಂಡೇಶನ್ಗೆ ಫ್ರೀಯಾಗಿ ನಾನು ಊಟ ಖರ್ಚು ನಾನು ಬರ್ಸ್ತಾ ಇದ್ದೀನಿ. 7 ದಿನ ಬೃಹತ್ವಾದ ಒಂದು ಕರ್ನಾಟಕಕ್ಕೆಲ್ಲನೂ ವಿಸ್ತಾರವಾಗುವಂಥ ಒಂದು ಪ್ರಾಸ್ಥೆಟಿಕ್ ಲಿಂಬ್ ಕ್ಯಾಂಪ್. ಅಂದರೆ ಕಾಲಿಲ್ಲದೆ ಇರೋರಿಗೆ, ಕೈ ಮೊಣಗೈಗಿಂತ 2 ಇಂಚಕ್ಕಿಂತ ಜಾಸ್ತಿ ಕಟ್ಟ ಇರೋರಿಗೆ ಇದೇನಾದ್ರು ಇದ್ರೆ ನಾವು ಉಚಿತವಾಗಿ ಅಲ್ಲೇ ಮೆಜರ್ಮೆಂಟ್ ಎಲ್ಲ ತಗೊಂಡು ಕಂಪ್ಲೀಟ್ಲಿ ಫ್ರೀ ಆಗಿರುವಂಥದ್ದು ಅವ್ರಿಗೆ ಜೈಪುರ್ ಫುಡ್ ಅಂತಾರಲ್ಲ ಅದನ್ನು ಮಾಡ್ಕೊಡ್ತಿದ್ದೀವಿ. ಆ ಕ್ಯಾಂಪು 10ನೇ ತಾರೀಕು ತನಕ ಇದೆ. ಅದರದ್ದು ನನ್ನ ಹತ್ರ ಪ್ರಕಟಣೆ ಇದೆ. ಯಾರಿಗಾರು ಏನಾದ್ರು ಆ ಥರ ನಿಮಗೆ ಗೊತ್ತಿರೋರು ಅಥವಾ ನಿಮ್ಗೆ ಯಾರಿಗಾರು ನಿಮ್ಮ ಪೈಕಿ ಇತ್ತು ಅಂತಾರೆ ದಯವಿಟ್ಟು ಈ ಅವಕಾಶವನ್ನು ಖಂಡಿತ ಉಪಯೋಗಿಸ್ಕೊಳ್ಳಿ. ಅದರಲ್ಲಿ ಏನು ಎರಡನೇ ಮಾತೇ ಇಲ್ಲ. ಪ್ರತಿ ವರ್ಷ 28 ವರ್ಷದಿಂದ ಮಾಡ್ತಾ ಇದ್ದಾರೆ. ಹೋದ ವರ್ಷ 1800 ಜನಕ್ಕೆ ಫ್ರೀಯಾಗಿ ಕಾಲುಗಳೆಲ್ಲನೂ ಮಾಡಿಕೊಟ್ಟಿದ್ದಾರೆ. ಅದು ಒಂದು ಟೀಮ್ ಜೈಪುರಿಂದಲೇ ಒಂದು ಬೋಗಿ ಮಾಡಿಕೊಂಡು ಟೆಕ್ನಿಷಿಯನ್ಸ್, ಡಾಕ್ಟರ್ಸ್, ಎಕ್ವಿಪ್ಮೆಂಟ್, ಅದಕ್ಕೆ ಬೇಕಾದ ರಾ ಮೆಟೀರಿಯಲ್ ಎಲ್ಲ ತಗೊಂಡ್ಬರ್ತಾ ಇದ್ದಾರೆ. ದಯವಿಟ್ಟು ಈ ಅವಕಾಶ ಏನಾದ್ರು ಬೇಕಾಗಿರೋರು ಅದಕ್ಕೆ ಸದುಪಯೋಗಿಸ್ಕೊಳ್ಳಿ. ಮಾಹಿತಿ ಇನ್ನೂ ಜಾಸ್ತಿ ಬೇಕಾದ್ರೆ ನಾನು ಆಮೇಲೆ ಸಂಪರ್ಕ. ದೇವರ ಮಕ್ಕಳ ಕಾರ್ಯದರ್ಶಿಗಳು ಸುತ್ತ ನಮ್ಮ ಭಾನುಮತಿ ಮೇಡಮ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅವರ ಸಾಧನೆ ತುಂಬ ಅದ್ಭುತವಾದ ಸಾಧನೆಗಳನ್ನು ಮಾಡಿದ್ದಾರೆ. ನನ್ನ ಮೊದಲ ಪತ್ರಿಕೆ ಮಹಿಳಾ ರತ್ನ ಪತ್ರಿಕೆಯಲ್ಲಿ ಅವರ ಬಗ್ಗೆ ಒಂದು ಆರ್ಟಿಕಲ್ ಕೂಡ ನಾನು ಮಾಡಿದೆ. ಇವತ್ತು ನಮ್ಮ ಕರ್ನಾಟಕ ಉದಯ TV ಚಾನಲ್ ಹಾಗೂ ನ್ಯೂಸ್ ಪೇಪರ್ ತಂಡ ಇಲ್ಲಿದೆ. ಎಲ್ಲ ಒಂದು ಲೈವನ್ನು ಕೂಡ ಕೊಡ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಬಂದಾಗ ಕೂಡ ಅವರು ಈ ಫೌಂಡೇಶನ್ಗೆ ಜಾಗದ ಕೊರತೆ ಇದೆ ಅಂತ ಹೇಳಿದಾಗ ನಾನು ಒಂದು ಸಚಿವರನ್ನ ಭೇಟಿ ಮಾಡಿದ್ವಿ, ಕೋಟ ಶ್ರೀನಿವಾಸ್ ಪೂಜಾರಿ ಸರ್ನ. ಇವರ ಸಂಸ್ಥೆ ಬಗ್ಗೆ ಹೇಳಿದ್ವಿ, ಬಟ್ ಅವರು ಮನವಿ ತಗೊಂಡಿದ್ರು. ಆದರೆ ಅಷ್ಟರೊಳಗಡೆ ಸರ್ಕಾರ ಹೋಯಿತು. ಮತ್ತು ಇವಾಗ ಇನ್ನೊಂದ್ಸರಿ ಮೇಡಮ್ ಏನಾದ್ರು ಬಂದರೆ ಮತ್ತೆ ಸರ್ಕಾರದ ಗಮನಕ್ಕೆ ಮಾನ್ಯ ಮುಖ್ಯಮಂತ್ರಿಗಳವ್ರಿಗೂ ಕೂಡ ಭೇಟಿ ಮಾಡೋದು ವಿಚಾರವನ್ನು ಇಟ್ಕೊಂಡಿದ್ದೀವಿ. ಅವ್ರ ಜೊತೆ ನಾವು ಕೂಡ ಸದಾ ನಿಲ್ತೀವಿ. ಈ ಒಂದು ದೇವರ ಮಕ್ಕಳ ಸೇವೆಯಲ್ಲಿ ಅವ್ರು ತೊಡಗಿದ್ದಾರೆ. ಅಂಥ ಸೇವೆಯಲ್ಲಿ ನಾವು ಕೂಡ ತೊಡಗಿಸ್ಕೊಂಡ್ರೆ ಅವರ ಪುಣ್ಯದಲ್ಲಿ ನಮಗೂ ಸ್ವಲ್ಪ ಸಿಗ್ತದೆ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಫಸ್ಟು ನಾನು ಒಂದು ಹಾಡನ್ನು ಮುಗಿಸ್ಬಿಟ್ಟು ಆಮೇಲೆ ಒಂದು ವಿಷಯ
ಚಿಂತ್ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ ನಿನ್ನ ಚಿಂತೆಯು ಬಿಡಿಸೋ ಗೌರಿ ಕಾಂತನಿದ್ದಾನೆ ಗೌರಿ ಕಾಂತನಿದ್ದಾನೆ ಚಿಂತ್ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ ನಿನ್ನ ಚಿಂತೆಯು ಬಿಡಿಸೋ ಗೌರಿ ಕಾಂತನಿದ್ದಾನೆ ಗೌರಿ ಕಾಂತನಿದ್ದಾನೆ ಎಲ್ಲೋ ಕೊನೆಯೋ ಮುಳ್ಳು ಮನೆಯೋ ಎಲ್ಲೋ ಬಿಡದೆ ಹೊರಗೆ ಎಲ್ಲೋ ಕೊನೆಯೋ ಮುಳ್ಳು ಮನೆಯೋ ಎಲ್ಲೋ ಬಿಡದೆ ಹೊರಗೆ ಎಲ್ಲಾಟಾವಿ ನಲ್ಲೋ ಗೌರಿ ವಲ್ಲಭನಿದ್ದಾನೆ ಗೌರಿ ವಲ್ಲಭನಿದ್ದಾನೆ ಚಿಂತಕೆ ಮಾಡುತ್ತಿದ್ದೆ ಚಿನ್ಮಯನಿದ್ದಾನೆ ನಿನ್ನ ಚಿಂತೆಯು ಬಿಡಿಸೋ ಗೌರಿ ಕಾಂತನಿದ್ದಾನೆ ಗೌರಿ ಕಾಂತನಿದ್ದಾನೆ ಹಿಂದೆ ನಿನ್ನ ಸಲಹಿದರ್ಯಾರು ಮುಂದೆ ನಿನ್ನ ಸಲಹುವರ್ಯಾರು ಹಿಂದೆ ನಿನ್ನ ಸಲಹಿದರ್ಯಾರು ಮುಂದೆ ನಿನ್ನ ಸಲಹುವರ್ಯಾರು ಅಂದಿಗೂ ಹಿಂದಿಗೂ ಎಂದಿಗೂ ನಂದಿ ವಾಹನನಿದ್ದಾನೆ. 2018ರಲ್ಲಿ ಆ ಒಂದು ಅಧಿಕೃತವಾಗಿ ಆರಂಭಿಸಿದಂಥ ಅಧಿಕೃತವಾಗಿ ಅಂದರೆ ವಸತಿ ನಿಲಯವಾಗಿ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಅಧಿಕೃತವಾಗಿ 2018ರಲ್ಲಿ 6ನೇ ತಿಂಗಳು ಜೂನ್ ತಿಂಗಳು 27ನೇ ತಾರೀಕು ಭಾನುವಾರ ಆರಂಭವಾದಂಥ ಸಂಸ್ಥೆ ಇಂದಿಗೂ ಸಹ ಸಂಸ್ಥೆ ನಡ್ಕೊಂಡು ಬರ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆ ಒಂದು ಆರಂಭವಾದ ಕಾರ್ಯಕ್ರಮದಲ್ಲಿ ಆರಂಭಿಕ ದಿನಮಾನಗಳಲ್ಲಿ ಅನೇಕ ಒಂದು ಕಾರ್ಯಕ್ರಮಗಳನ್ನು ಅದೇ ವರ್ಷದಲ್ಲಿ ನಾವು ಒಂದು ಹಮ್ಮಿಕೊಂಡಿದ್ವಿ. ಇದು ರಕ್ತ ಶಿಬಿರ ಮತ್ತು ಇದೇ ಸಂದರ್ಭದಲ್ಲಿ ಇದೇ ಒಂದು ಕಾರ್ಯಕ್ರಮದಲ್ಲಿ ಲೂಯಿ ಬ್ರೈಲಿ ಅವರ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ ಅನೇಕ ರಾಜ್ಯ ಮಟ್ಟದಲ್ಲಿ ಅನೇಕ ಒಂದು ಲೂಯಿ ಬ್ರೈಲಿ ಸ್ಪರ್ಧೆಯನ್ನು ಹಮ್ಮಿಕೊಂಡು ಅನೇಕ ರಾಜ್ಯ ಮಟ್ಟದ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ನಾವು ಬಹುಮಾನಗಳನ್ನ ವಿತರಣೆ ಮಾಡಲಾಯಿತು. ಸೊ ಅದೇ ರೀತಿ 2022ರಲ್ಲಿ ಅಂದ್ರೆ 2019 ಮತ್ತು 2021ರಲ್ಲಿ ಕೋವಿಡ್ ಇರೋದ್ರಿಂದ ಅನೇಕ ವಿದ್ಯಾರ್ಥಿಗಳು ರಜೆಯ ನಿಮಿತ್ತವಾಗಿ ಊರಲ್ಲಿದ್ದರಿಂದ 2021, 2022ರಲ್ಲಿ ಪುನರಾರಂಭವಾದ ನಂತರ ಆ ಸಂದರ್ಭದಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ನಾವು ಆಯೋಜನೆ ಮಾಡಲಾಯಿತು. ಆ ನಿಟ್ಟಿನಲ್ಲಿ ಬಹುಮುಖ್ಯವಾಗಿ ಬರೀ ನಮ್ಮ ವಿಶೇಷ ಸಂಪನ್ಮೂಲ ವ್ಯಕ್ತಿಗಳಲ್ಲದೆ ವಿದ್ಯಾರ್ಥಿಗಳಲ್ಲದೆ ಅನೇಕ ಇನ್ನಿತರ ಜನಗಳನ್ನು ಸಹ ಅವರು ಸಹ ಅನೇಕ ಕುಂದುಕೊರತೆಗಳನ್ನ ಮತ್ತು ಸಾಮಾಜಿಕ ಒಂದು ವ್ಯವಸ್ಥೆಯಿಂದ ಹಿಂದುಳಿದಿರ್ತಕ್ಕಂಥವ್ರನ್ನು ಸಹ ಎತ್ತಿರುವಂಥ ನಿಟ್ಟಿನಲ್ಲಿ ಅವರು ಒಂದು ಪ್ರಯತ್ನವನ್ನು ಮಾಡಿದ್ರು. ಆ ನಿಟ್ಟಿನಲ್ಲಿ ಮಹಿಳಾ ಒಂದು ಶಕ್ತಿಯನ್ನು ಉನ್ನತಿಸಿಕೊಳ್ಳಲಿಕ್ಕೆ ಅವರ ಜೀವನವನ್ನು ಮಟ್ಟವನ್ನು ಹೆಚ್ಚಿಸಲಿಕ್ಕೆ ಅವರು ಒಂದು ಟೈಲರಿಂಗ್ ಅನ್ನ ಒಂದು ಕಾರ್ಯಕ್ರಮವನ್ನ 1 ವರ್ಷಗಳ ಕಾಲ ಆ ಕಾರ್ಯಕ್ರಮವನ್ನು ಉಚಿತವಾಗಿ ಒಂದು ನಯ ಪೈಸೆ ಇಲ್ಲದೆ ಬೇರೆಯವರ ಒಂದು ಸಂಯೋಜನೆಯೊಂದಿಗೆ ಆ ಕಾರ್ಯಕ್ರಮವನ್ನ ಒಂದು ಮಾಡಿದ್ರು. ಅವರುಗಳಿಗೆ ಜೀವನ ಮಾಡೋದು ತುಂಬಾ ಕಷ್ಟ. ಗಂಡ ಹೆಂಡತಿ ಇಬ್ರು ಕಣ್ಣಿಲ್ಲದೆ ಇದ್ದಾಗ ಅವ್ರ ಜೀವನ ಮಾಡೋದು ತುಂಬಾನೇ ಕಷ್ಟ ಇದೆ. ಹಾಗಾಗಿ ಅಂತ ದಂಪತಿಗಳನ್ನ ನಾವು ಪ್ರತಿ ವರ್ಷ ಗುರುತಿಸ್ತೀವಿ. ಅವರುಗಳಿಗೆ ದಸರಾ ಹಬ್ಬ ಇರ್ಬೋದು, ಇಲ್ಲ ನನ್ನ ಬರ್ತಡೇ ಇರ್ಬೋದು, ಅಥವಾ ವಾರ್ಷಿಕೋತ್ಸವ ಇರ್ಬೋದು, ಅವರುಗಳಿಗೆ ನಾವು ರೇಷನ್ ಕಿಟ್ಗಳನ್ನ ನಮ್ಮ ಪೃಥ್ವಿ ಫೌಂಡೇಶನ್ ಸಂಸ್ಥೆಯ ಕಡೆಯಿಂದ ಒದಗಿಸ್ತಿದ್ದೀವಿ. ಹಾಗಾಗಿ ಪ್ರತಿಯೊಬ್ಬರು ಇಲ್ಲಿ ಇಟ್ಬಿಟ್ಟು ಅದನ್ನ ತಗೊಂಡೇ ಹೋಗ್ಬೇಕು, ಯಾರು ವಾಪಸ್ ಹೋಗ್ಬೇಡ್ರಿ. ನಿಮ್ಗೆ ರೇಷನ್ ಕಿಟ್ಗಳನ್ನ ನಾವು ಒದಗಿಸ್ತಾ ಇದ್ದೀವಿ, ಮತ್ತೆ ಕೇನ್ಗಳನ್ನು ಒದಗಿಸ್ತೀವಿ. ಹಾಗಾಗಿ ಯಾರನ್ನು ವಾಪಸ್ ಹೋಗ್ಬೇಡ್ರಿ, ದಯವಿಟ್ಟು ಇರಬೇಕು, ಊಟ ಎಲ್ಲರೂ ಮಾಡಬೇಕು ಅಂತ ಕೇಳ್ಬೋದು. ಆದಿಶೇಷ ರೋಟರಿ ಕ್ಲಬ್ ಸ್ಪಂದನ ಬ್ಯಾಂಗ್ಳೂರು ಬನಶಂಕರಿ ಝೋನು, ಇವರು ನಮ್ಮ ಸಂಸ್ಥೆಗೆ ಪ್ರತಿ ವರ್ಷ ಈಗ 4 ವರ್ಷದಿಂದ ನನಗೊಂಥರ ಬೆನ್ನೆಲುಬಾಗಿ ನನಗೆ ಶ್ರೀನಿವಾಸ್ ಸರ್ ಆಗಿರ್ಬೋದು, ಅವರ ಸಂಸ್ಥೆ ಎಲ್ಲ ನಾಯಕರುಗಳು ಕೂಡ ನನ್ನ ಜೊತೆಗೆ ಯಾವಾಗಲೂ ಸತತವಾಗಿರ್ತಾರೆ. ನಾನೇನು ಕೇಳಿಲ್ಲ ಅಂದ್ರೂ ಅವರೇ ಫೋನ್ ಮಾಡಿ, ಮೇಡಮ್ ನಿಮ್ಗೆ ಏನು ಅವಶ್ಯಕತೆ ಇದೆ ಹೇಳಿ ಕೊಡಿಸ್ತೀವಿ, ಸಣ್ಣ ಪುಟ್ಟದೆಲ್ಲ ಮಾಡ್ತಾರೆ. ಆದರೆ ಪ್ರತಿಯೊಬ್ಬರು ಮಾಡ್ತಾ ಇದ್ದಾರೆ. ಅನೇಕ ಭಾಗದಲ್ಲಿ ಇವಾಗ ಪೃಥ್ವಿ ಫೌಂಡೇಶನ್ ಅನ್ನೋದು ಗುರುತಿಸಿದ್ದಾರೆ. ಇವಾಗ ನೀವು ಯಾವುದೇ ಒಂದು ಯೂಟ್ಯೂಬ್ ಚಾನೆಲ್ ನೋಡಿ ಅಥವಾ ಯಾವುದೇ ಗೂಗಲ್ ಸರ್ಚ್ ಮಾಡಿದ್ರೆ ಫಸ್ಟ್ ಬರೋದು NGO ಆನೇಕಲ್ ತಾಲೂಕಲ್ಲಿ ಪೃಥ್ವಿ ಫೌಂಡೇಶನ್ ಅಂತ. ಯಾರಾದ್ರೂ ಕೈ ಕಾಲು ಇಲ್ಲದೆ ಇರೋರು ಇತ್ತಂದ್ರೆ ಇವಾಗ ಸದ್ಯಕ್ಕೆ ರೋಟರಿ ಕ್ಯಾಂಪು ಒಂದು ನಡೀತಾ ಇದೆ. ಭಗವಾನ್ ಮಹಾವೀರ ಸಂಘ ಜೊತೆ ಸೇರಿಕೊಂಡು ನಾವು ಇನ್ಫೆಂಟ್ರಿ ರೋಡಲ್ಲಿ ಕಾಲು ಯಾರಿಗಿಲ್ಲ, ಕೈ ಈ ಮೊಣಕೈಯಿಂದ 2 ಇಂಚ್ ಆದ್ರೂ ಉಳಿದಿರ್ಬೇಕು. ಕೆಲವು ಸಲ ಅವ್ರಿಗೆ ಕಳ್ಕೊಂಡಿರ್ತಾರೆ ಆಕ್ಸಿಡೆಂಟಲ್ಲಿ ಅಥವಾ ಮೆಷಿನ್
ಅವ್ರಿಗೆ ಕೃತಕ ಕೈ ಕೃತಕ ಕಾಲು ಜೋಡಣೆ ನಾವು ಏನು ಒಂದು ನಯಾ ಪೈಸೆ ಖರ್ಚಿಲ್ಲದೆ ನಾವು ಮಾಡಿಕೊಡ್ತೀವಿ. ದಯವಿಟ್ಟು 10ನೇ ತಾರೀಕು ಒಳಗಡೆ ಆದಷ್ಟು ಬೇಗ ಆ ಸಂಸ್ಥೆಯನ್ನು ನೀವು ಒಂದ್ಸಲಿ ಭೇಟಿ ಕೊಟ್ಬಿಟ್ಟು ಯಾರಾದರೂ ನೀವು ತಿಳಿದಿರೋರು ಆ ಥರ ಇರ್ತದೆ ದಯವಿಟ್ಟು ಕಳಿಸ್ಕೊಡಿ. ಮಾಹಿತಿ ನನ್ನ ಹತ್ರ ಇದೆ, ನಾನು ಕೊಡ್ತೀನಿ. ನಾನು ಆಮೇಲೆ ಸಂಪರ್ಕ ಮಾಡಿ ಅಥವಾ ನಾನು ಮೇಡಮ್ ಜೊತೆ ಶೇರ್ ಮಾಡಿರ್ತೀನಿ, ಅವ್ರ ಹತ್ರ ನೀವು ತೊಗೊಂಡ್ರು ಆಯಿತು. ಒಂದು ವಿಡಿಯೋ ಕ್ಲಿಪ್ಪಲ್ಲಿದೆ, ಅದರಲ್ಲಿ ಪೂರ್ತಿ ನಿಮ್ಗೆ ಏನೇನು ಬೇಕು ಎಲ್ಲ ಮಾಹಿತಿನೂ ಸಿಗುತ್ತೆ. ಹೆಸರು ಮಂಜುಳಾ ನೀಲಕಂಠೆ ಅಂತ, ಚಂದಾಪುರ ನಿವಾಸಿ. ಇಲ್ಲಿ ಪೃಥ್ವಿ ಫೌಂಡೇಶನ್ ಕಡೆಯಿಂದ ವಿಶ್ವ ವಿಕಲಚೇತನರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ತುಂಬ ವರ್ಷಗಳಿಂದ 9 ವರ್ಷಗಳಿಂದ ಮಕ್ಕಳನ್ನು ಅವರು ನೋಡ್ಕೊಳ್ತಾ ಇದ್ದಾರೆ. ಇದೇ ರೀತಿ ನಮ್ಮ ಸಮಾಜದಲ್ಲಿ ತುಂಬ ಮಕ್ಕಳು ನಮ್ಮ ದೇಶದಲ್ಲಿದ್ದಾರೆ. ಹೀಗೆ ಎಲ್ಲರೂ ಸಹ ಸಹಕಾರವನ್ನು ಆ ಮಕ್ಕಳಿಗೆ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. 9 ವರ್ಷಗಳಿಂದ ನಾವು ಅವರು ಒಟ್ಟಿಗೆ ಇದ್ದು ಅವರಿಗೆ ಏನು ಬೇಕು ಸಹಕಾರವನ್ನು ನಾವು ಸಹ ಕೊಡ್ತಾ ಇದ್ದೇವೆ. ಇವತ್ತು ಲಯನ್ಸ್ ಕ್ಲಬ್ ಇರ್ಬೋದು, ರೋಟ್ರಿ ಕ್ಲಬ್ ಇರ್ಬೋದು, ಎಲ್ಲರೂ ಬಂದು ಅವರಿಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಏಕೆಂದರೆ ಬರೀ ನಾವು ಒಂದು ದಿನದ ಸಹಕಾರವನ್ನು ಕೊಟ್ಟರೆ ಸಾಲದು, ಅವರಿಗೆ ಇಲ್ಲಿ ಜಾಗದ ವ್ಯವಸ್ಥೆ ಕೊರತೆ ಇದೆ. ಹಾಗಾಗಿ ಅವರಿಗೆ ನಮ್ಮ MLA ಇರ್ಬೋದು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿರ್ಬೋದು, ಈ ಥರ ಏನು ವಿಶ್ವ ವಿಕಲಚೇತನರಿಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ, ಅವರಿಗೆ ಒಂದು ಜಾಗದ ಸಹಾಯವನ್ನು ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ನಾನು ಕಳೆದ ಒಂದು 30 ವರ್ಷದಿಂದ ಸಮಾಜ ಸೇವಕಿಯಾಗಿಯೇ ನಾನು ಕೆಲಸ ಮಾಡ್ತಾಯಿದ್ದೀನಿ. ಇವಾಗ ಒಂದು 9 ವರ್ಷದಿಂದ ನನ್ನ ಸ್ವಂತವಾಗಿ ನಾನು ಒಂದು ವಿಶೇಷ ಚೇತನರು ಮತ್ತು ದಿವ್ಯಾಂಗರು ಮತ್ತು ವಯಸ್ಸಾದವರಿಗೆ ಮತ್ತು ಆರ್ಫನೇಜು ಇವರೆಲ್ಲರಿಗೂ ನಾನು ವಸತಿ ಸೌಕರ್ಯವನ್ನು, ವಿದ್ಯಾಭ್ಯಾಸವನ್ನು, ಪ್ರತಿಯೊಂದು ಮೆಡಿಕಲ್ ಆಗಿರ್ಬೋದು, ಮೊಬಿಲಿಟಿ ಟ್ರೈನಿಂಗ್ ಆಗಿರ್ಬೋದು, ಕಂಪ್ಯೂಟರ್ ಟ್ರೈನಿಂಗ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ನಾನು ಈ ಆನೇಕಲ್ ಭಾಗದಲ್ಲಿ ಮಾಡ್ತಾಯಿದ್ದೀವಿ. ಇದು ಸುಮಾರು ಒಂದು 200-250 ಮಕ್ಕಳುಗಳು ಕೂಡ ಡಿಗ್ರಿ ಕಂಪ್ಲೀಟೆಡ್ ಮಾಡಿ ಹೋಗಿದ್ದಾರೆ. ಮತ್ತು ಇನ್ನೂ ಓದ್ತಾ ಇದ್ದಾರೆ. ಒಬ್ಬ IAS ಮಾಡ್ತಿದ್ದಾನೆ, MA ಕಂಪ್ಲೀಟೆಡ್ ಮಾಡಿರೋ ಮಕ್ಕಳಿದ್ದಾರೆ. ತುಂಬ ಹಲವಾರು ಥರದ ಮಕ್ಕಳುಗಳು ಇಲ್ಲಿ ಇದ್ದಾರೆ. ನಮ್ಮಲ್ಲಿ ಓದಿಸ್ತಾ ಇದ್ದೀನಿ. ಅವ್ರನ್ನೆಲ್ಲರೂ ನಮ್ಮ ಸಮಾಜದ ಮುಖ್ಯ ವಾಹಿನಿಗೆ ತರಬೇಕು ಅನ್ನೋದೇ ಇದರ ಒಂದು ಉದ್ದೇಶ. ಏಕೆಂದರೆ ಭಿಕ್ಷಾಟನೆ ಅನ್ನೋದು ಒಂದು ನಿರ್ಮೂಲನೆ ಆಗಬೇಕು ಅಂದರೆ ಇಂಥ ಕಣ್ಣಿಲ್ದರ ಮಕ್ಕಳುಗಳಿಗೆ ನಾವು ಸಹಾಯ ಮಾಡಿ ಒಂದು ಎಜುಕೇಷನ್ನ ಕೊಟ್ಟಾಗ ಅವರು ಬಹುಶಃ ಅವರ ಸ್ವಂತ ಕಾಲ ಮೇಲೆ ಅವರು ನಿಂತ್ಕೊಳ್ಳೋಕ್ಕೆ ತುಂಬ ಪ್ರಯೋಜನ ಆಗುತ್ತದೆ. ಇಲ್ಲಾಂದರೆ ಎಲ್ಲ ರೋಡ್ ಮೇಲೆ ಭಿಕ್ಷೆ ಬಿಡುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಹಾಗಾಗಿ ಅವರು ಕೂಡ ನಮ್ಮ ಸಮಾಜದಲ್ಲಿ ನಮ್ಮ ಹಾಗೆಯೇ ಅವರು ಕೂಡ ಅವರಿಗೆ ಕನಿಕರ ಬೇಕಾಗಿಲ್ಲ, ಅವರಿಗೆ ಉತ್ತೇಜನ ಮತ್ತು ಅವರಿಗೆ ಒಂದು ಜಾಬ್ ಆಗಿರ್ಬೋದು, ಇನ್ನೂ ಅನೇಕ ಅವರಿಗೆ ಪ್ರೋತ್ಸಾಹವನ್ನು ಕೊಟ್ಟಾಗ ಅವರು ಸಹ ನಮ್ಮ ಹಾಗೆಯೇ ಏನು ಕಡಿಮೆ ಇಲ್ಲ. ನಮಗೆ ಕಣ್ಣಿದ್ದು ನಾವು ಏನು ಸಾಧನೆ ಮಾಡ್ತೀವಿ ಇಲ್ಲ ಗೊತ್ತಿಲ್ಲ. ಆದರೆ ನೀವೇ ಇವತ್ತು ನೋಡಿದ್ರಿ ಕಣ್ಣಿಲ್ದಿರೋ ಮಕ್ಕಳುಗಳು ಯಾವ ಥರ ಸಾಧನೆ ಮಾಡ್ತಿದ್ದಾರೆ, ಯಾವ ಥರ ಅವರು ಸ್ಕಿಲ್ ಡೆವಲಪ್ಮೆಂಟ್ಗಳನ್ನ ಇದು ಮಾಡ್ಕೋತಾರೆ ಅಂತ ಹೇಳ್ಬಿಟ್ಟು. ನಾನು ಬಹುಶಃ ಈ ಆನೇಕಲ್ ಭಾಗದಲ್ಲಿ ಬರೇ ನಾನು ವಿಶೇಷ ಚೇತನರಿಗೆ, ದಿವ್ಯಾಂಗರಿಗೆ, ವಯೋವೃದ್ಧರಿಗೆ ಮಾತ್ರ ಅಲ್ಲ, ಈ ಆನೇಕಲ್ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಂದು ಬಡ ಮಹಿಳೆಯರನ್ನ ಗುರುತಿಸಿ ಸುಮಾರು 500 ಜನ ಮಹಿಳೆಯರಿಗೆ ನಾನು ಉಚಿತವಾಗಿ ಟೈಲರಿಂಗ್ ಇರ್ಬೋದು, ಗುಡಿ ಕೈಗಾರಿಕೆ ಇರ್ಬೋದು, ಹಾಗೂ ಮತ್ತು ಇದು ಎಂಬ್ರಾಯ್ಡಿಂಗು ಇದಿರ್ಬೋದು. ಏಕೆಂದರೆ ಒಂದು ಕುಟುಂಬದಲ್ಲಿ ಒಂದು ಮನೆಯಲ್ಲಿ ಫ್ಯಾಮಿಲಿ ಅರ್ನ್ ಮಾಡೋದು ತುಂಬ ಕಷ್ಟ ಇರುತ್ತೆ. ಅದರಲ್ಲಿ ಇವಾಗ ನಮಗೆ ಅವ್ರಿಗೆ ಒಂದು ಮನೆಯಲ್ಲಿ ಇದ್ಕೊಂಡೇ ಅವ್ರ ಕೆಲಸವನ್ನು ಅವರು ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ಗಳನ್ನ ಅವರು ಸಾಲ್ವ್ ಮಾಡ್ಕೋಬೋದು. ಎಲ್ಲದನ್ನೂ ನಾವು ಹಸ್ಬೆಂಡ್ನ ಕೇಳೋದು, ಮಕ್ಳ ಫೀಸ್ಗಾಗಿರ್ಬೋದು, ಮನೆ ಖರ್ಚಿಗಾಗಿರ್ಬೋದು ತುಂಬ ಕಷ್ಟ ಆಗುತ್ತೆ ಒಬ್ಬರು ಸಿಂಗಲ್ ಪೇರೆಂಟ್ಸ್ ದುಡ್ಡು. ಹಾಗಾಗಿ ಡಬಲಾಗಿ ಇಬ್ಬರೂ ದುಡಿದು ಸಂಪಾದನೆ ಮಾಡಿ ಅವರ ಜೀವನವನ್ನು ಅರ್ನ್ ಮಾಡಲಿ ಅನ್ನೋ ಉದ್ದೇಶದಿಂದ ತುಂಬ ಬಡ ಫ್ಯಾಮಿಲಿಗಳನ್ನ ಗುರುತಿಸಿ ಕೊಟ್ಟಿದ್ದೀವಿ. ಹಾಗೆಯೇ ಈ ಆನೇಕಲ್ ಭಾಗದಲ್ಲಿ ರಕ್ತದಾನ ಶಿಬಿರ, ಆರೋಗ್ಯ ಶಿಬಿರ
ಮತ್ತು ನೇತ್ರದಾನ ಶಿಬಿರ ಈ ಥರ ಎಲ್ಲ ಮಾಡ್ತಾಯಿರ್ತೀವಿ, ಪರಿಸರವನ್ನು ಇದು ಮಾಡೋವಂಥದ್ದು. ಮತ್ತು ಸುಮಾರು ಒಂದು 15ರಿಂದ 20 ಕಾಲೇಜುಗಳಿಗೆ ನಾನು ಯೂತ್ ಕೌನ್ಸಿಲಿಂಗನ್ನು ಕೊಟ್ಟಿರೋಳು. ಅಂದರೆ ಯಾಕೆ ಯೂತ್ ಕೌನ್ಸಿಲಿಂಗನ್ನು ನಾವು ಕೊಡ್ತಾ ಇದ್ದೀವಿ ಅಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಸಮಾಜದ ಹದಗೆಟ್ಟು ತುಂಬ ಹದಗೆಟ್ಟಿದೆ. ಯಾಕೆಂದರೆ ಎಲ್ಲ ಯೂತ್ಗಳು ತುಂಬ ಬ್ಯಾಡ್ ಹ್ಯಾಬಿಟ್ಗಳಿಗೆಲ್ಲ ಮಾರು ಹೋಗಿದ್ದಾರೆ ಅಲ್ವಾ. ಯಾವುದನ್ನು ಅವ್ರಿಗೆ ತಳ್ಕೊಳ್ಳೋಂಥ ಶಕ್ತಿ ಇಲ್ಲ. ಎಜುಕೇಷನ್ ಮಾಡಿರ್ತಾರೆ, ಬಟ್ ಅವ್ರಿಗೆ ಅದನ್ನು ತಡ್ಕೊಳ್ಳೋಂಥ ಶಕ್ತಿ ಇಲ್ಲ. ಆಗ ಅಂತಹ ಮಕ್ಕಳನ್ನು ನಾವು ಕಾಲೇಜಲ್ಲಿರ್ತಕ್ಕಂಥ ಮಕ್ಕಳುಗಳನ್ನ ಗುರುತಿಸಿ ಅವರಿಗೆ ಯೂತ್ ಕೌನ್ಸಿಲಿಂಗ್ಗಳನ್ನ ಕೊಟ್ಟು ಎಷ್ಟೋ ಡ್ರಗ್ಸ್ಗಳಾಗಿರ್ಬೋದು, ಗಾಂಜಾ ಇರ್ಬೋದು, ಅಫೀಮ್ ಇರ್ಬೋದು, ಈ ಥರ ತುಂಬ ಮಕ್ಕಳುಗಳನ್ನ ನಾವು ಮಾರ್ಪಾಡು ಮಾಡಿಸಿದ್ದೀವಿ. ಸುಮಾರು ಒಂದು 500ರಿಂದ 1000 ಮಕ್ಕಳನ್ನ ನಾನು ಮಾರ್ಪಾಡು ಮಾಡಿಸಿದ್ದೀನಿ. ಇದು 9 ವರ್ಷ ಆಯಿತು. 9 ವರ್ಷದಿಂದ ನಾವು ಮಾಡ್ತಾಯಿದ್ದೀವಿ. ಬಟ್ ಇವಾಗ ನಮಗೆ ಏನಂದರೆ ನಾವು ಇದನ್ನೆಲ್ಲದನ್ನು ನಾವು ಒಂದು ಸಿಂಗಲ್ ಪೇರೆಂಟ್ಸ್ ಆಗಿ ಮಾಡೋಕ್ಕೆ ಕಷ್ಟ ಇದೆ. ಈಗ ನಮಗೆ ಬಾಡಿಗೆಯನ್ನು ಕಟ್ಟಿ ತುಂಬ ಸುಸ್ತಾಗ್ಬಿಟ್ಟಿದ್ದೀವಿ. ನಮಗೆ ಒಂದು ಸ್ವಂತ ಈ ಆನೇಕಲ್ ಭಾಗದಾರಾಗಿರ್ಬೋದು, ಇಲ್ಲ ಕರ್ನಾಟಕ ರಾಜ್ಯ ಸರ್ಕಾರನಾಗಲಿ ಗುರುತಿಸಿ ನಮಗೆ ಸ್ವಂತ ಒಂದು ಕಟ್ಟಡ ಮಾತ್ರ ಕಟ್ಟಿಸ್ಕೊಟ್ರೆ ನಾವು ಯಾವುದೇ ಒಂದು ಸಮಾಜಮುಖಿ ಕೆಲಸ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಅಂತ ರೋಟ್ರಿ ಬ್ಯಾಂಗ್ಳೂರ್ ಸ್ಪಂದನ ಕ್ಲಬ್ಬಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ಪೃಥ್ವಿ ಫೌಂಡೇಶನ್ ಭಾನುಮತಿ ಮೇಡಮು ಎವ್ರಿ ಇಯರ್ ಮಾಡಿದೆ, ಇವತ್ತು ಮಾಡಿದರೆ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ನಮ್ಮ ರೋಟ್ರಿ ಸಂಸ್ಥೆಯಿಂದ ಇವತ್ತು ಎಲ್ಲ ಮಕ್ಕಳಿಗೆ ಮ್ಯಾಟ್ರಸಸ್ಸು ಮತ್ತು ಕಿಚನ್ ಎಕ್ವಿಪ್ಮೆಂಟ್ಸ್ ಕೊಡ್ತಾಯಿದ್ದೀವಿ. ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳಿದ್ರೆ ಥ್ಯಾಂಕ್ಸ್ ಅಂತ ಹೇಳಿದೆ. ಥ್ಯಾಂಕ್ ಯು. ಮುರುಗೇಶ್ ನಾಗೇಶ್ನಳ್ಳಿ ಅಂತ, ನಾನು ರೋಟ್ರಿ ಬ್ಯಾಂಗ್ಳೂರ್ ಸ್ಪಂದನ ಚಾರ್ಟೆಡ್ ಮೆಂಬರು, ಸೀನಿಯರ್ ಮೆಂಬರು. ಈ ಸಂಸ್ಥೆಗೆ ನಮಗೆ ಶ್ರೀನಿವಾಸ್ ಅವರು ತುಂಬ ದಿವಸದಿಂದ ಮಾಡ್ತಾಯಿದ್ರು. ಬಟ್ ನನಗಿವತ್ತು ಅವಕಾಶ ಸಿಕ್ತು, ನೋಡಿ ತುಂಬ ಸಂತೋಷ ಆಯಿತು. ಆಮೇಲೆ ಮುಂದೆ ಈ ಸಂಸ್ಥೆಗೆ ಏನಾದರೂ ಒಂದು ಮಾಡಬೇಕಂತ ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ದೀನಿ. ಬಟ್ಟೆ ಆಗಲಿ, ಒಂದು ದಿವಸದ ಊಟ ಆಗಲಿ, ಆಮೇಲೆ ಬ್ರೈಲ್ ಲಿಪಿ ಬಗ್ಗೆ ಹೇಳಿದರು, ಅದ್ರ ಬಗ್ಗೆ ನಾನು ವರ್ಕ್ ಮಾಡ್ತೀನಿ. ವಾಟ್ ಆರ್ ಬೆಸ್ಟ್ ಪಾಸಿಬಲ್ ಫ್ರಮ್ ಮೈ ಸೈಡ್, ಡೆಫಿನೆಟ್ಲಿ ವಿಲ್ ಡೂ. ಟಚ್ ಮೈ ಹಾರ್ಟ್, ವಿಲ್ ಡೂ ಸಮಥಿಂಗ್. ಲಯನ್ಸ್ ಕ್ಲಬ್ ಅಧ್ಯಕ್ಷರು ಚಂದಾಪುರ ನೋಬಲಿಂದ ಇವತ್ತು ನಮ್ಮ ಭಾನುಮತಿ ಮೇಡಮ್ ಇದು ಮಾಡಿದ್ದಾರೆ. ಲೂಯಿ ಬ್ರೈಲು ಮತ್ತು ವಿಶೇಷ ಚೇತನ ನಮ್ಮ ಕ್ಲಬ್ ವತಿಯಿಂದ ಕೆಲವೊಂದು ಅನುದಾನಗಳು ನಾವು ಮೊದಲಿಂದನೂ ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಇದರಿಂದ ತಿಂಗಳು ಇದು ಮಾಡ್ತಾಯಿದ್ದೀವಿ. ಮತ್ತು ಈ ತಿಂಗಳು ಕೂಡ ನಮ್ಮದು ಲಯನ್ಸ್ ಕ್ಲಬ್ಬಿಂದ ಈ ತಿಂಗಳು ಹಂಗರ್ ರಿಲೀಫ್ ಅಂತ ಪ್ರೋಗ್ರಾಮ್ ಇದೆ. ಈ ತಿಂಗಳು 7 ದಿನ ಕಂಟಿನ್ಯೂಸ್ ಆಗಿ ನಮ್ಮ ಇವ್ರಿಗೆ ಭಾನುಮತಿ ಮೇಡಮ್ ಇದು ಪೃಥ್ವಿ ಫೌಂಡೇಶನ್ಗೆ ನಾವು 7 ದಿನವೂ ಕಂಟಿನ್ಯೂಸ್ ಆಗಿ ಊಟದ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ. ಈ ಥರ ಎಲ್ಲ ಬೇರೆ ಬೇರೆ ಸಂಸ್ಥೆಗಳಿಗೂ ನಮ್ಮ ಲಯನ್ಸ್ ಕ್ಲಬ್ ವತಿಯಿಂದ ನಡೀತಾನೆ ಇರುತ್ತೆ. ಆಗಲೇ ಹಂಗೆ 3rd ವೀಕು ಎವ್ರಿ ಮಂತು 3rd ಸಂಡೇ ಮತ್ತು ವಿಷನ್ ಕ್ಯಾಂಪು, ಫ್ರೀ ಕ್ಯಾಂಪು, ನೇತ್ರಾಲಯದಿಂದ ಐ ಕ್ಯಾಂಪು ಎಲ್ಲ ನಡೀತಾ ಇರುತ್ತೆ. ಎಲ್ಲ ನಮ್ಮ ಸುತ್ತಮುತ್ತಲ ಬಾಂಧವರು ಸದುಪಯೋಗ ಪಡಿಸ್ಕೋಬೇಕು ಅಂತ ನಾನು ಇವತ್ತು ವಂದಿಸ್ಕೊಳ್ತೀನಿ. ನಮಸ್ಕಾರ, ನನ್ನ ಹೆಸರು ಶ್ರೀನಿವಾಸ್ ಅಂತ. ನಾನು ರೋಟ್ರಿ ಬ್ಯಾಂಗ್ಳೂರ್ ಸ್ಪಂದನ ಅನ್ನೋ ಒಂದು ಸಂಸ್ಥೆಯಿಂದ ನಾನು ಇವತ್ತು ಪೃಥ್ವಿ ಫೌಂಡೇಶನ್ಗೆ ಬಂದು ನಮ್ಮ ಕೈಲಾದ ಒಂದು ಸೇವೆ ಮಾಡಲಿಕ್ಕೆ ಅಂತ ಇಲ್ಲೆಲ್ಲ ನಾನು ನನ್ನ ಜೊತೆಗಿರೋರೆಲ್ಲ ಬಂದಿದ್ದೀವಿ ಸದಸ್ಯರು. ನಾವು ಇವತ್ತು ಅವರಿಗೆ ಕೊಡ್ತಾ ಇರೋದು, ಅವರು ಹಾಸಿಗೆಗಳಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಮಕ್ಕಳಿಗೂ ಹಾಸಿಗೆಗಳು ಕೊಡ್ತಾಯಿದ್ದೀವಿ. ಅದರ ಜೊತೆ ಅವ್ರಿಗೆ ಒಂದು ಅಡುಗೆ ಮನೆಗೆ ಕೆಲವೆಲ್ಲನೂ ವಸತಿ ಬೇಕು ಅಂತ ಹೇಳಿದ್ರು. ಅದಕ್ಕೆ ನಾವು ಪ್ರೆಷರ್ ಕುಕ್ಕರ್ಗಳು, ಮಿಕ್ಸಿ ಇದೆಲ್ಲ ಕೊಡ್ತಾಯಿದ್ವಿ. ನಾವು ಸುಮಾರು ಒಂದು 4-5 ವರ್ಷದಿಂದ ಪೃಥ್ವಿ ಫೌಂಡೇಶನ್ಗೆ ಒಂದು ಪರಿಚಯ ಆಯಿತು. ಭಾನುಮತಿ ಮೇಡಮ್ ಅವರು ಮಾಡ್ತಾ ಇರೋ ಒಂದು ಕೆಲಸ ನೋಡಿ ನಮಗೆ ಒಂದು ನಂಬಿಕೆ ಬಂತು. ಇವಾಗ ಎಲ್ಲನೂ ಕೆಲಸಗಳು ನಮ್ಮ ಕೈಲಾದ ಸಹಾಯ ಅಂತ ಮಾಡ್ತಾನೆ ಇದ್ವಿ. ಇತ್ತೀಚೆಗೆ ನಾವು ಸುಮಾರು ಒಂದು 500 kg ಅಕ್ಕಿ, ಒಂದು 300 kg ಬೇಳೆ, ಬೇರೆ ಒಂದು ಕಾಲೇಜ್ ಹುಡುಗರು ಸಂಗ್ರಹಿಸಿದ್ದನ್ನು ಇಲ್ಲಿ ಅವರಿಗೆ ತಂದು ಕೊಟ್ವಿ. ಅವರು ಒಂದು ಮಕ್ಕಳಿಗೆಲ್ಲನೂ ಊಟ ಹಾಕಲಿಕ್ಕೆ ಅಂತ ಒಂದು ಅನುಕೂಲ ಆಗುತ್ತೆ ಅಂತ ಮೊದಲು ಶುರು ಮಾಡಿದಾಗ ನಾವು ಕಂಪ್ಯೂಟರ್ಸ್ ಕೊಟ್ವಿ. ಅದಾದ ನಂತರ ಇವಾಗ ಒಂದಷ್ಟಂತೂ ಸೇವೆನೇ ಮಾಡ್ತಾನೇ ಇದ್ದೀವಿ. ನಮಗೇನಂತಂದರೆ ನಾವು ಇವಂಥವ್ರಿಗೆ ಸಹಾಯ ಮಾಡಿದ್ರೆ ಸಾಕು, ಅವ್ರು ಮಾಡೋಂಥ ಕೆಲಸ ನಾವು ಮಾಡೋಕ್ಕೂ ಆಗಲ್ಲ. ಯಾಕೆಂದರೆ ನಾವು ಹಲವಾರು ಒಂದು ಚಟುವಟಿಕೆಗಳನ್ನ ಇಟ್ಕೊಂಡಿರ್ತೀವಿ ಸಮಾಜ ಸೇವೆ. ಒಂದೇ ಇದರಲ್ಲಿ ನಾವು ಈ ಥರ ತೊಡಗಿಸ್ಕೊಳಕ್ಕಾಗಲ್ಲ. ಎಂಡ್ ಪಾಯಿಂಟ್ ಸರ್ವಿಸ್ ಅವರೇ ಮಾಡೋಂಥದ್ದು. ಅವ್ರಿಗೆ ನಾವು ಸಹಾಯ ಮಾಡಿದ್ರೆ ನಾವು ಮಾಡಿರೋದು ಒಂದು ಉದ್ದೇಶ ಒಂದು ಸಫಲ ಆಗುತ್ತೆ ಅಂತ ಹೇಳಿದ್ವಿ. ಆಮೇಲೆ ಹೇಳ್ತಾರಲ್ಲ, ಒಳಿತು ಮಾಡು ಮನುಷ್ಯ, ನೀನು ಇರುವುದೇ 3 ದಿವಸ ಅಂತ. ಆ ರೀತಿ ನಮ್ಮ ಕೈಲಾದ ನಾವು ಮಾಡ್ತು ಅಂತಂದರೆ ಭಗವಂತ ನಮಗೆಲ್ಲನೂ ಒಳ್ಳೇದು ಮಾಡ್ತಾನೆ ಅಂತೇಳಿ. ಸಮಾಜ ಅಂತಂದರೆ ನಾವು ಮಾತ್ರ ಅಲ್ಲ, ನಮ್ಮ ಸಂಸಾರ ಮಾತ್ರ ಅಲ್ಲ, ಬೇರೆಯವ್ರ ಕಡೆನೂ ಒಂದು ಸ್ವಲ್ಪ ಕಣ್ಣಾಯಿಸಿ ಅವ್ರಿಗೇನಾಗುತ್ತೋ ಅದು ಮಾಡಬೇಕು. ಅದು ಈ ಥರದ ಮಕ್ಕಳಿಗಂತೂ ನಾವು ಮಾಡಿದ್ರೆ ನಾವು ಅದಕ್ಕಿಂತ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಂತ ನನ್ನೊಂದು ಭಾವನೆ. ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಮಸ್ಕಾರ. ಇವತ್ತು ನಮಗೆ ತುಂಬ ಖುಷಿ ಇದೆ. ಹೊಸ ವರ್ಷದಲ್ಲಿ ನಾವು ಮೊದಲ ವಿಕಲಚೇತನ ದಿನಾಚರಣೆ ಹಾಗೂ ಬ್ರೈಲ್ ದಿನಾಚರಣೆಯನ್ನು ಆಚರಿಸಿದ್ದೇವೆ. ನಮ್ಮ ಪೃಥ್ವಿ ಫೌಂಡೇಶನ್ ಸಂಸ್ಥೆ ಇದೇ ಥರ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಲಿ. ಹಾಗೆ ರೋಟ್ರಿ ಕ್ಲಬ್ ಮತ್ತು ಲಯನ್ಸ್ ಕ್ಲಬ್ ಅವರು ಬಂದು ಕಾರ್ಯಕ್ರಮಕ್ಕೆ ಸಹಾಯವನ್ನು ಮಾಡಿದ್ದಾರೆ. ನಿಮ್ಮ ಮೀಡಿಯಾ ಸಪೋರ್ಟ್ ಎಲ್ಲರಿಗೂ ಹೀಗೆ ಇರಬೇಕು ಅಂತ ಕೇಳ್ಕೊಳ್ತೇನೆ ಮೇಡಮ್. ಯಾಕಂದರೆ ನಮ್ಮ ಬ್ಲೈಂಡ್ ಕಮ್ಯುನಿಟಿ
ಡಿಸೇಬಲ್ ಕಮ್ಯುನಿಟಿ ಸ್ವಲ್ಪ ಬೆಳಿಬೇಕು ಅಂತಂದರೆ ಇವಾಗ ಮೀಡಿಯಾ ಕವರೇಜಲ್ಲಿ ಸ್ವಲ್ಪ ನೀವು ಚೆನ್ನಾಗಿ ತೋರಿಸೋದ್ರಿಂದ ಅವರ ಕುಂದುಕೊರತೆಗಳು ಏನಿದಾವೆ ಅಂತ ಹೇಳ್ಬಿಟ್ಟು ನೀವು ಚೆನ್ನಾಗಿ ಆಲಿಸಿ ತೋರಿಸೋದ್ರ ಮೂಲಕ ನಮ್ಮನ್ನು ಈ ಸಮಾಜದ ಮೇಲೆ ತರಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮೇಡಮ್. ಎಲ್ರಿಗೂ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ಇವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಏನಂದರೆ ಇವತ್ತಿನ ದಿನ ಒಂದು ಕಣ್ಣಿಲ್ದ ಮಕ್ಕಳನ್ನ ಮತ್ತು ಅಂಧ ಮಕ್ಕಳನ್ನು ಸಾಕೋದು ಎಷ್ಟು ಕಷ್ಟ ಅಂತ ಎಲ್ರಿಗೂ ಗೊತ್ತಿರೋ ವಿಚಾರ. ಅಂಥದ್ರಲ್ಲಿ ಸತತವಾಗಿ 9 ವರ್ಷಗಳಿಂದ ಈ ಚಂದಾಪುರದಲ್ಲಿ ಖಾಸಗಿ ಒಂದು ಸಂಸ್ಥೆಯನ್ನು ಮಾಡಿಕೊಂಡು 40,000 ಬಾಡಿಗೆ ಕಟ್ಕೊಂಡು ಒಂದು ಹೆಣ್ಮಗಳು ನಡೆಸ್ತಾಳೆ ಅಂದರೆ ಇದಕ್ಕೂ ಅದನ್ನು ನಾವು ಹರವಾಗಿ ಗಮನಿಸಬೇಕು. ಮತ್ತು ನಮ್ಮ ಸ್ಥಳೀಯ ಶಾಸಕರಾದಂಥ ಶಿವಣ್ಣವರು ಈ ಒಂದು ಸಂಸ್ಥೆಯನ್ನು ನೋಡಿ ಎಲ್ಲಾದರೂ ಅವರಿಗೆ ಒಂದು ಸರ್ಕಾರಿ ಜಾಗವನ್ನು ಈ ಸಂಸ್ಥೆ ನಡೆಸಲು ಮಾಡಿಕೊಡ್ಬೇಕು. ಮತ್ತು ರಾಜಕೀಯ ಮುಖಂಡರುಗಳು ಇವರಿಗೆ ಯಥೇಚ್ಛವಾಗಿ ಒಂದು ಪ್ರೋತ್ಸಾಹವನ್ನು ಮಾಡಿದ್ರೆ ನಿಜವಾಗಲೂ ಇಂಥ ಒಂದು ಸಂಸ್ಥೆ ಮುಂದೆ ಸಾಗುತ್ತೆ ಅಂತ ಹೇಳ್ತಾ ನನ್ನ ಹತ್ರ ಎರಡು ಮಾತುಗಳನ್ನು ಮುಗಿಸ್ತೀನಿ.